ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ. ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಾಲಂಕಾರಕಕಾವ್ಯನಾಟಕಕಲಾಕಾಣಾದಪಾತಂಜಲ ತ್ರಯ್ಯರ್ಥಸ್ಮೃತಿಜೈಮಿನೀಯ ಕವಿತಾ ಸಂಗೀತಪಾರಂಗತಃ. ವಿಪ್ರಕ್ಷತ್ರವಿಢಂಗ್ರಿಜಾತಮುಖರಾನೇಕಪ್ರಜಾಸೇವಿತಃ. ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀಕಾಂತಮನಂತಸದ್ಗುಣನಿಧಿಂ ದೋಷಾತಿದೂರಂ ಸದಾ. ಸರ್ಗತ್ರಾಣನಿರೋಧಬಂಧನಿಯತಿಜ್ಞಾನಾದಿದಂ ಮುಕ್ತಿದಂ. ವಿಶ್ವಸ್ಯಾಖಿಲವೇದವೈದಿಕವಚೋ ಬ್ರಹ್ಮೇಶ ಪೂರ್ವೈಸ್ತುತಂ. ತಂ ವಂದೇ ಕುಮತೀಭಕುಂಭದಲನಂ ಶ್ರೀಮನ್ರಕಂಠೀರವಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಹೆದ್ದೈವನಾದಂತಹ ನರಸಿಂಹದೇವರು ಹಾಗೂ ಸುಬ್ರಹ್ಮಣ್ಯ ದೇವರ ಪಾದಾರವಿಂದದಲ್ಲಿ ಅನಂತಕೋಟಿ ನಮನಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲೇ ಉಪಸ್ಥಿತರಿದ್ದು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇರುವಂತಹ ಪೇಜಾವರ ಮಠಾಧೀಶರು ಹಾಗೂ ಸುಬ್ರಹ್ಮಣ್ಯ ಮಠಾಧೀಶರ ಪಾದಕಮಲಗಳಿಗೆ ನಮನಗಳನ್ನು ಸಲ್ಲಿಸಿ, ಉಪಸ್ಥಿತರಿರುವಂತಹ ಜ್ಞಾನವೃದ್ಧರು ವಯೋವೃದ್ಧರಾದಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ವಿಶೇಷವಾದ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಏನು ಪರ್ವಕಾಲ? ನಿಮಗೆಲ್ಲ ತಿಳಿದ ಹಾಗೆ ನರಸಿಂಹ ಜಯಂತಿ, ನಿನ್ನೆಯ ದಿನ ವೇದವ್ಯಾಸ ದೇವರ ಜಯಂತಿ ಅಂತ. ಈ ಜಯಂತಿ ಅನ್ನುವಂತಹ ಶಬ್ದವನ್ನು ಕೇಳಿದ ಕೂಡಲೇ ನಮ್ಮ ತಲೆಗೆ ಬರೋದೇನು ಅಂತಂದರೆ, ಜಯಂತಿ ಶಬ್ದ ಅದು ಹುಟ್ಟನ್ನು ತಿಳಿಸುತ್ತೆ ಅಂತ ನಮಗೆ ಭಾಸವಾಗುತ್ತೆ. ಯಾಕೆ ಅಂದರೆ ಲೋಕದಲ್ಲಿ ವ್ಯವಹಾರಿಯುವಂತಹ ಕೆಲವು ಜಯಂತಿ ಶಬ್ದಗಳನ್ನು ನಾವು ಗಮನಿಸೋಣ. ಉದಾಹರಣೆಗೆ ವಾಲ್ಮೀಕಿ ಜಯಂತಿ ಆಗಿರಬಹುದು, ಅಂಬೇಡ್ಕರ್ ಜಯಂತಿ ಆಗಿರಬಹುದು. ಇಲ್ಲೆಲ್ಲ ಜಯಂತಿ ಶಬ್ದವನ್ನು ನಾವು ಹೇಗೆ ಅರ್ಥೈಸ್ಕೊಳ್ತೇವೆ? ಸಂವಿಧಾನವನ್ನು ನಮಗಾಗಿ ರಚನೆ ಮಾಡಿಕೊಟ್ಟಂತಹ ಅಂಬೇಡ್ಕರರ ಒಂದು ಜನ್ಮದಿನ ಅಂಬೇಡ್ಕರ್ ಜಯಂತಿ ಅಂತ ವ್ಯವಹಾರ ಮಾಡ್ತಾ ಇದ್ದೇವೆ. ಇನ್ನು ಆದಿ ಕವಿಗಳಾಗಿರ್ತಕ್ಕಂತಹ, ಮಹಾಕಾವ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಮಹರ್ಷಿಗಳಾದಂತಹ ವಾಲ್ಮೀಕಿ ಋಷಿಗಳು ಹುಟ್ಟಿದ ದಿನ ಆದ್ದರಿಂದಾಗಿ ವಾಲ್ಮೀಕಿ ಜಯಂತಿ ಅಂತ ವ್ಯವಹಾರ ಮಾಡ್ತಿದ್ದೇವೆ. ಆದರೆ ಲೋಕದಲ್ಲಿ ವ್ಯವಹಾರ ಮಾಡುವಂಥ ಈ ಜಯಂತಿ ಶಬ್ದಕ್ಕೂ ನಾವು ಇವತ್ತು ಏನು ಶ್ರವಣ ಮಾಡ್ತೇವೆ, ನರಸಿಂಹ ಜಯಂತಿ ಅಥವಾ ನಿನ್ನೆ ದಿನ ಏನು ಶ್ರವಣ ಮಾಡಿದ್ದೇವೆ ವ್ಯಾಸ ಜಯಂತಿ ಅಂತ, ಈ ಜಯಂತಿ ಶಬ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ, ದೇವರ ಹೆಸರಿನ ಮುಂದೆ ಜಯಂತಿ ಶಬ್ದವನ್ನು ನಾವು ಕೇಳಿದ್ದೇ ಆದಲ್ಲಿ ಆ ಜಯಂತಿ ಶಬ್ದದ ಅರ್ಥ ಹುಟ್ಟು ಅಂತ ಅರ್ಥೈಸ್ಕೊಳ್ಬಾರ್ದು. ಅದಕ್ಕೆ ಏನಂತ ಅರ್ಥ? ಅವತಾರ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅವತಾರ ಇದನ್ನು ನಾವು ಹೇಳೋದಲ್ಲ, ರಾಜರು, ಸೋದೆ ಕ್ಷೇತ್ರದಲ್ಲಿರುವಂತಹ ರಾಜರು ನಮಗೆ ತಿಳಿಸಿಕೊಡ್ತಾರೆ. ಜನ್ಮವೆಂಬುವುದು ಅವತಾರ ಅಂತಾರೆ ಲಕ್ಷ್ಮೀ ಶೋಭಾನೆ ಪದ್ಯದಲ್ಲಿ. ಪರಮಾತ್ಮನ ಹುಟ್ಟು ಅಥವಾ ಜಯಂತಿ ಅನ್ನೋ ಶಬ್ದವನ್ನು ನೀವು ಎಲ್ಲೇ ಕೇಳಿದರೂ ಅದಕ್ಕೆ ಏನಂತ ಅರ್ಥ ಮಾಡಿಕೊಳ್ಳಬೇಕು? ಅವತಾರ ಅಂತ ಅರ್ಥ ಮಾಡಿಕೊಳ್ಳಬೇಕು. ಈ ಅವತಾರ ಅನ್ನುವಂತಹ ಶಬ್ದ ಏನಿದೆ, ಇದು ಸಂಸ್ಕೃತದ ಶಬ್ದ. ಇದು ಅವತಾರ ಅಂದರೆ ಇಳಿಯೋದು ಅಂತ ಅರ್ಥ. ಆರೋಹಣ, ಅವತರಣ ಅಂತ ಎರಡು ಪದಗಳಿದೆ. ಒಂದು ಉದಾಹರಣೆಗೆ ಸಂಸ್ಕೃತದ ವಾಕ್ಯವನ್ನು ಹೇಳ್ತೇನೆ ನೋಡಿ. ವಾನರಃ
ವೃಕ್ಷಂ ಆರೋಹತಿ. ವಾನರ ಅಂದರೆ ಕೇಳಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ. ಒಂದು ಕಪಿಯು ಮರವನ್ನು ಹತ್ತುತ್ತದೆ, ಆರೋಹತಿ ಹತ್ತತ್ತೆ. ಅದಕ್ಕೆ ವಿರುದ್ಧವಾಗಿ ಅವರೋಹತಿ, ಅವತರತಿ. ಅವತಾರ ಅಂದರೆ ಇಳಿಯೋದು ಅಂತರ್ಥ. ಪರಮಾತ್ಮ ನಮ್ಮಂತೆ ಹುಟ್ಟೋದಿಲ್ಲ, ಅವನು ವೈಕುಂಠಾದಿ ಲೋಕಗಳಿಂದ ಕೆಳಗಡೆ ಇಳಿದು ಬರ್ತಾನೆ ಅನ್ನೋ ಅಭಿಪ್ರಾಯದಲ್ಲಿ ಅವತಾರ ಅನ್ನುವಂಥ ಶಬ್ದ ಇರೋದು. ಹೀಗೆ ನರಸಿಂಹದೇವರ ಅವತಾರದ ಈ ಒಂದು ಪರ್ವಕಾಲದಲ್ಲಿ ನರಸಿಂಹದೇವರ ಬಗ್ಗೆ ಅನೇಕ ಬಾರಿ ನೀವು ಭಾಗವತಾದಿ ಗ್ರಂಥಗಳಲ್ಲಿ ಬಂದಿರುವಂಥ ವಿಷಯಗಳನ್ನು ಕೇಳಿಯೇ ಇರ್ತೀರಿ. ಇವತ್ತು ನನಗೆ ಬಂದಿರುವಂತಹ ವಿಷಯ ನರಸಿಂಹದೇವರ ಅವತಾರದ ಔಚಿತ್ಯ. ಏನಿದರ ಅರ್ಥ? ಯಾಕೆ ನರಸಿಂಹದೇವರು ಅವತಾರ ಮಾಡಬೇಕಿತ್ತು ಅಂತ ಪ್ರಶ್ನೆ. ಈ ಒಂದು ವಿಷಯವನ್ನು ಮಾತನಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂತಹ ನರಸಿಂಹದೇವರು ಪೂರ್ಣ ಅನುಗ್ರಹವನ್ನು ಮಾಡ್ತಾನೆ ಎನ್ನುವಂಥ ವಿಶ್ವಾಸ ನನಗಿದೆ. ಯಾಕೆ ಅಂದರೆ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ತಿಳಿಸುವಾಗ ಒಂದು ಪದ್ಯವನ್ನು ತುಂಬ ಸೊಗಸಾಗಿ ರಚನೆ ಮಾಡಿ ತಿಳಿಸಿಕೊಡ್ತಾರೆ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಯಿ ಮಕ್ಕಳು ತೊದಲಿನ ಮಾತುಗಳನ್ನು ನುಡಿತಾ ಇದ್ದರೆ ಸಂತೋಷ ಪಡ್ತಾಳೆ ಅಲ್ವಾ? ಉದಾಹರಣೆಗೆ ಒಂದು ಕತೆ ಹೇಳ್ತೇನೆ ನಿಮಗೆ, ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಒಂದು ಪುಟ್ಟ ಮಗು ಅಂದರೆ ಒಂದು 3 ವರ್ಷದ ಮಗು ಅಂತ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ 2 ವರ್ಷಕ್ಕೇ ಮಕ್ಕಳು ಮಾತನಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಮಾತೇ ಆಡ್ತಾ ಇರಲಿಲ್ಲ. ತಾಯಿಗೆ ತುಂಬ ದುಃಖ. ಒಮ್ಮೆ ಒಂದು ದೇವಾಲಯಕ್ಕೆ ಬಂದಿದ್ದಾಳೆ, ನಮ್ಮ ಸುಬ್ರಹ್ಮಣ್ಯ ಮಠಕ್ಕೆ ಬಂದಿದ್ದಾಳೆ ಅಂತಲೇ ಇಟ್ಕೊಳ್ಳೋಣ. ತಾಯಿ ಮಗುವನ್ನು ಕರೆದುಕೊಂಡು ಬಂದಿದ್ದಾಳೆ. ನರಸಿಂಹದೇವರ ಪ್ರಸಾದ ಎಲ್ಲ ಕಡೆಗೆ ವಿತರಣೆ ಆಗ್ತಾ ಇದೆ. ಇವರು ಕೂಡ ಕುಳಿತುಕೊಂಡಿದ್ದಾರೆ, ತಾಯಿ ಹಾಗೂ ಮಗು ಊಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಸಾರು ತುಂಬ ರುಚಿ ಅನ್ನಿಸ್ತು ಮಗುವಿಗೆ, ತುಂಬ ರುಚಿ ಅನ್ನಿಸ್ತು. ಮಗುವಿಗೆ ಸಾರು ಇನ್ನೂ ಬೇಕಾಗಿದೆ. ಮಗು ತಾಯಿ ಬಳಿ ಕೇಳ್ತು, ಅಮ್ಮ ನನಗೆ ಸಾವು ಬೇಕು ಅಂತ ಕೇಳ್ತೋದು. ಸಾಮಾನ್ಯವಾಗಿ ಮಕ್ಕಳಿಗೆ ನೀವು ಗಮನಿಸಿರ್ಬೋದು ಅಂದ್ಕೊಳ್ತೇನೆ, ರೇಫ ಏನಿದೆ ರಕಾರ, ಅದನ್ನು ಸ್ಪಷ್ಟವಾಗಿ ಮಕ್ಕಳಿಗೆ ಹೇಳಲಿಕ್ಕೆ ಬರೋದಿಲ್ಲ, ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಆ ಜಾಗದಲ್ಲಿ ಬೇರೆ ಏನಾದರೂ ಹೇಳಿಬಿಡ್ತಾವೆ ಅವು. ಈ ಮಗು ಏನು ಮಾಡ್ತು ಅಂದರೆ ರ ಅನ್ನುವಂಥ ಅಕ್ಷರದ ಜಾಗದಲ್ಲಿ ವ ಅಕ್ಷರ ಹೇಳಿಬಿಡ್ತು. ಸಾರು ಅನ್ನೋ ಬದಲು ಸಾವು ಬೇಕು ಅಂತ ಕೇಳಿಬಿಡ್ತು. ಉಳಿದವ್ರಿಗೆಲ್ಲ ಗಾಬರಿ, ಇದೇನು ಮಗು ಹಿಂಗೆ ಮಾತಾಡ್ತಿದೆ ಅಂತ. ಆದರೆ ತಾಯಿಗೆ ತುಂಬ ಸಂತೋಷ. ನೋಡಿ, ಮಗು ಕೇಳಿದ್ದು ಸಾವು ಬೇಕು ಅಂತ ಕೇಳಿತು, ತಾಯಿಗೆ ಅರ್ಥ ಆಯಿತು ಮಗುವಿಗೆ ಸಾರು ಬೇಕು ಅಂತ. ಆದರೆ ತಾಯಿಯ ಒಂದು ಭಾವ ಹೇಗಿತ್ತು ಅಂತಂದರೆ ಮಗು ಮಾತನಾಡಿತಲ್ಲ ಅಂತ ತುಂಬ ಸಂತೋಷಪಟ್ಲು. ಯಾಕೆ? ತಾಯಿ ಅಲ್ವ, ಮಕ್ಕಳಿನ ಮುದ್ದಾದಂತಹ ನುಡಿಗಳನ್ನು ಕೇಳಿ ಸುಖ ಪಡ್ತಾಳೆ, ಸಂತೋಷ ಪಡ್ತಾಳೆ. ಅದನ್ನೇ ಜಗನ್ನಾಥದಾಸರು ಹೇಳೋದು, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ಕೇಳಿ ತುಂಬ ಸಂತೋಷ ಪಡ್ತಾಳಲ್ವ. ಹಾಗೆ ನಾವೇನೋ ತೊದಲಿನ ನುಡಿಗಳನ್ನು ಆಡ್ತೇವೆ. ಕ್ಷೇತ್ರಸ್ವಾಮಿಯಾದಂತಹ ಸಂಪುಟ ಲಕ್ಷ್ಮೀ ನರಸಿಂಹದೇವರು ಅನುಗ್ರಹವನ್ನು ಮಾಡಲಿ ಅಂತ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ಯಾಕೆ ನರಸಿಂಹದೇವರು ಅವತಾರ ಮಾಡಬೇಕಿತ್ತು ಅಂತ ಪ್ರಶ್ನೆ. ಯಾಕೆ ಅಂದರೆ ನೋಡಿ, ಪ್ರಶ್ನೆ ಯಾಕೆ ಉದ್ಭವಿಸುತ್ತೆ ಅಂದರೆ ಈಗಾಗಲೇ ನರಸಿಂಹದೇವರು ಅನೇಕ ಬಾರಿ ಪ್ರಹ್ಲಾದನನ್ನು ರಕ್ಷಿಸಿದ್ದಾರೆ, ಹೌದಲ್ವ? ನಿಮಗೆಲ್ಲ ಗೊತ್ತು. ಭೀಮಸೇನ ದೇವರಿಗೆ ಯಾವೆಲ್ಲ ತೊಂದರೆಗಳು ಬಂತೋ ಆ ಎಲ್ಲ ತೊಂದರೆಗಳನ್ನು ಕೂಡ ಪ್ರಹ್ಲಾದರಾಜರು ಅನುಭವಿಸಿದ್ದಾರೆ. ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ರಲ್ವ ಪಾಂಡವರೆಲ್ಲ, ಹಾಗೆ ಅಂತಹ ತೊಂದರೆಯನ್ನು ಕೂಡ ಅನುಭವಿಸಿದ್ದಾನೆ ಪ್ರಹ್ಲಾದರಾಜ. ಅನೇಕ ವಿಷಸರ್ಪಗಳ ಬಾಧೆಯೂ ಆಗಿದೆ. ಆನೆಯಿಂದ ತುಳಿತ ಸಮುದ್ರದ ಮಧ್ಯಭಾಗಕ್ಕೆ ಹೋಗಿ ಪ್ರಹ್ಲಾದನನ್ನು ಎಸೆಯುವಂತಹ ಪ್ರಯತ್ನ, ಪರ್ವತದಿಂದ ಬೀಳಿಸುವಂತಹ ಪ್ರಯತ್ನ, ಎಲ್ಲ ಪ್ರಯತ್ನಗಳು ನಡೆದಿದೆ. ಪ್ರತಿ ಬಾರಿ ರಕ್ಷಣೆ ಮಾಡಿದವನು ಯಾರು? ನಮ್ಮ ನರಸಿಂಹಸ್ವಾಮಿಯೇ ಅಲ್ವಾ? ಪ್ರತಿ ಬಾರಿ ಅದೃಶ್ಯನಾಗಿ ರಕ್ಷಿಸಿದಂತಹ ನರಸಿಂಹದೇವರು ಹಿರಣ್ಯಕಶಿಪು, ಗುರುಗಳು ಈಗ ತಾನೇ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಹಿರಣ್ಯಕಶಿಪು ನಿನ್ನ ಒಡೆಯ ಎಲ್ಲಿದ್ದಾನೆ ಹೇಳು ಅಂತ ಪ್ರಹ್ಲಾದನಿಗೆ ಜೋರು ಮಾಡಿ ಕೇಳಿ ಕಂಬಕ್ಕೆ ಪ್ರಹಾರವನ್ನು ಮಾಡಿದಾಗ ಯಾಕೆ ಬಂದ? ಆಗಲೂ ಕೂಡ ಅದೃಶ್ಯನಾಗಿ ರಕ್ಷಣೆ ಮಾಡಬಹುದಿತ್ತೋ ಇಲ್ವೋ? ನೋಡಿ, ಈ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಹಾಗೆ ಅನಿಸುತ್ತೆ ನಮಗೆ.
ಪ್ರತಿ ಬಾರಿ ರಕ್ಷಣೆ ಮಾಡಿದಂಥ ಅದೃಶ್ಯನಾಗಿ ರಕ್ಷಣೆ ಮಾಡಿದಂತಹ ನರಸಿಂಹದೇವರು ಹಿರಣ್ಯಕಶಿಪುವಿನಿಂದ ಏನು ಈಗ ತೊಂದರೆಗೆ ಒಳಗಾಗ್ತಿದ್ದಾನೆ, ಈ ಸಮಯದಲ್ಲೂ ಕೂಡ ಅದೃಶ್ಯನಾಗಿ ರಕ್ಷಣೆ ಮಾಡಬಹುದಿತ್ತಲ್ವ. ಕೈಯಲ್ಲಿ ಖಡ್ಗದಿಂದ ಪ್ರಹಾರ ಮಾಡುವಾಗ ಆ ಖಡ್ಗದಲ್ಲಿ ಶಕ್ತಿ ಇಲ್ಲದೇ ಇರೋ ಹಾಗೆ ಮಾಡೋದಾಗಿರಬಹುದು, ಅಥವಾ ಪ್ರಹ್ಲಾದರಾಜರ ಶರೀರವನ್ನು ವಜ್ರ ಸದೃಶವನ್ನಾಗಿ ಮಾಡುವಂತಹ ಕೆಲಸ ಆಗಿರ್ಬೋದು. ಹೀಗೆ ಏನಾದರೂ ಮಾಡಿಬಿಟ್ಟು ಪುನಃ ಪ್ರಹ್ಲಾದನನ್ನು ರಕ್ಷಣೆ ಮಾಡಬಹುದಾಗಿತ್ತಲ್ವ, ಯಾಕೆ ಈ ಸಮಯದಲ್ಲಿ ನರಸಿಂಹದೇವರು ಅವತಾರ ಮಾಡಬೇಕಿತ್ತು ಅನ್ನುವಂಥ ಒಂದು ಪ್ರಶ್ನೆ. ಅದೇ ವಿಷಯ ಇವತ್ತು ನರಸಿಂಹದೇವರ ಅವತಾರದ ಔಚಿತ್ಯ ಅಂತ. ನರಸಿಂಹದೇವರು ಯಾಕೆ ಅವತಾರ ಮಾಡಿದರು ಅನ್ನೋದನ್ನು ವ್ಯಾಸರು ಸ್ಪಷ್ಟವಾಗಿ ತಿಳಿಸ್ತಾರೆ. ವ್ಯಾಸರ ಜಯಂತಿಯೂ ಇದೆ, ನಿನ್ನೆ ದಿನ ಆಗಿದೆ, ಅದರ ಛಾಯೆ ಇನ್ನೂ ಕೂಡ ಇರುತ್ತೆ. ನರಸಿಂಹದೇವರ ಜಯಂತಿಯೂ ಹೌದು, ವ್ಯಾಸರ ಜಯಂತಿಯೂ ಹೌದು. ಎರಡು ರೂಪಗಳ ಪೂರ್ಣ ಅನುಗ್ರಹಕ್ಕೆ ಪಾತ್ರವಾಗಬೇಕು ಅಂತಂದರೆ ವ್ಯಾಸರೇ ರಚನೆ ಮಾಡಿದಂತಹ ಭಾಗವತ ಗ್ರಂಥದಲ್ಲಿ ನರಸಿಂಹದೇವರ ಅವತಾರದ ಶ್ಲೋಕದ ಮಹಿಮೆಯನ್ನು ಕೇಳಿದರೆ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ ನಮಗೆ. ಏನು ಹೇಳಿದ್ದಾರೆ ವ್ಯಾಸರು? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನ ಮೃಗಂ ನ ಮಾನುಷಂ, ಇತ್ತ ಕಡೆಗೆ ಮೃಗ ಅಲ್ಲ, ಇತ್ತ ಕಡೆಗೆ ಮನುಷ್ಯ ಅಲ್ಲ, ಹಾಗೆ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಇದೇ ಉತ್ತರ. ನಿಜ ಭೃತ್ಯರ ಮಾತನ್ನು ಸತ್ಯವನ್ನಾಗಿಸಲು ನರಸಿಂಹದೇವರು ಅವತಾರ ಮಾಡಿದರು. ಅನೇಕ ಕಾರಣಗಳನ್ನು ಒಳಗೊಂಡು ನರಸಿಂಹದೇವರ ಅವತಾರ ಆಗಿರುವಂಥದ್ದು ಅಂತ ಅರ್ಥೈಸ್ಕೊಳ್ಬೇಕು. ನೋಡಿ, ಉದಾಹರಣೆಗೆ ನಮಗೆಲ್ಲ ಲೌಕಿಕ ಉದಾಹರಣೆ ಕೊಟ್ಟರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮನೆ ಯಜಮಾನ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ, ಮೊಮ್ಮಗು ಬಂದು ಕರೀತು, ತಾತ ನಾವು ಈ ಕಾರ್ಯಕ್ರಮಕ್ಕೆ ಹೋಗೋಣ. ಮನಸ್ಸು ಮಾಡಲಿಲ್ಲ, ಒಂದು ಕಡೆಗೆಲ್ಲೋ ಇತ್ತು ಹೋಗಬೇಕು ಅಂತ. ಅನಂತರದಲ್ಲಿ ಮಡದಿ ಬಂದು ಹೇಳ್ತಾಳೆ, ನಾವು ಈ ಕಾರ್ಯಕ್ರಮಕ್ಕೆ ಹೋಗೋಣ ರೀ ಅಂತ. ಇನ್ನು ಸ್ವಲ್ಪ ಮನಸ್ಸು ಜಾಸ್ತಿ ಆಯಿತು. ಆಮೇಲೆ ಬಂಧು ಬಾಂಧವರು ಹೇಳ್ತಾರೆ, ನೀವು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಇನ್ನು ಸ್ವಲ್ಪ ಹೆಚ್ಚು ಮನಸ್ಸಾಯಿತು. ಮನೆಯ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಬಂದು ನೀವು ಈ ಕಾರ್ಯಕ್ರಮಕ್ಕೆ ಬನ್ನಿ, ನಾವು ಕೂಡ ಬರ್ತಾ ಇದ್ದೇವೆ ಅಂತ ಹೇಳಿದಾಗ ಇವೆಲ್ಲ ಕಾರಣಗಳನ್ನು ಒಳಗೊಂಡಂತೆ ಒಂದು ತೀರ್ಮಾನವನ್ನು ಮಾಡ್ತಾನೆ ಯಜಮಾನ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಹಾಗೆಯೇ ಸಮಸ್ತ ಜಗತ್ತಿನ ಯಜಮಾನ ಅಲ್ವ ನಮ್ಮ ನರಸಿಂಹದೇವ. ಅವನು ಅವತಾರ ಮಾಡಲಿಕ್ಕೆ ಅನೇಕ ಕಾರಣಗಳ ಸಂಗ್ರಹ ಇದೆ. ಏನು ಕಾರಣ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕಾರಣ, ಭಾರತ ದೇಶದಲ್ಲಿರುವಂತಹ 99.9% ದೊಡ್ಡ ದೊಡ್ಡ ಪಂಡಿತರನ್ನು ಮೊದಲ ಮಾಡಿಕೊಂಡೇ ಹೇಳ್ತಾ ಇದ್ದೇನೆ. ದೇವಾಲಯಗಳಿಗೆ ಹೋದಾಗ ದೇವರ ಪ್ರತೀಕವನ್ನು ನೋಡುವಾಗ ಆ ಪ್ರತೀಕವೇ ದೇವರು ಅಂತ ಚಿಂತನೆ ಮಾಡ್ತಾರೆ. ಪ್ರತೀಕ ಅಂದರೆ ಪ್ರತಿಮೆ, ಆ ಪ್ರತಿಮೆಯೇ ದೇವರು ಅಂತ ಚಿಂತನೆ ಮಾಡ್ತಾರೆ. ಆದರೆ ಆ ಪ್ರತಿಮೆ ದೇವರಲ್ಲ. ವ್ಯಾಸರೇ ಸ್ಪಷ್ಟಪಡಿಸ್ತಾರೆ ಬ್ರಹ್ಮಸೂತ್ರದಲ್ಲಿ, ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತ ಹೇಳಿದ್ದಾರೆ. ಪ್ರತೀಕ ದೇವರಲ್ಲ, ಪ್ರತೀಕದ ಒಳಗಡೆ ದೇವರಿದ್ದಾನೆ ಅನ್ನೋದು ವ್ಯಾಸರ ಅಭಿಪ್ರಾಯ. ಶಾಸ್ತ್ರಗಳು ಕೂಡ ಅದನ್ನು ಸಾರಿ ಹೇಳುತ್ತೆ. ಪ್ರತೀಕವನ್ನು ನೋಡಿ ದೇವರ ಚಿಂತನೆ ಬರಲಿ ಅಂತ ಪ್ರತೀಕ ಇರೋದು, ಅಥವಾ ಪ್ರತೀಕದ ಒಳಗಡೆ ದೇವರ ಚಿಂತನೆ ಮಾಡಬೇಕು ಅಂತ ಇರೋದು. ಅಂದರೆ ಯಾರು ಮಾಡ್ತಿದ್ದೀವಿ? ದೇವಾಲಯಗಳಿಗೆ ಹೋದಾಗ ಆ ಪ್ರತಿಮೆಯನ್ನು ನೋಡಿದಾಗ ದೇವರೇ ಬಂದು ಕುಳಿತುಕೊಂಡಿದ್ದಾನೆ ಆ ಪ್ರತೀಕದ ರೂಪದಲ್ಲಿ ಅಂದ್ಕೊಳ್ತೀವಿ. ಇದು ಸರ್ವಥಾ ತಪ್ಪು. ಇದು ಹಾಗಾದರೆ ಸಿದ್ಧಾಂತ ಏನು? ಪ್ರತೀಕದ ಒಳಗಡೆ ದೇವರಿದ್ದಾನೆ. ಅದನ್ನು ತಿಳಿಸೋ ಉದ್ದೇಶದಿಂದ ನರಸಿಂಹದೇವರು ಕಂಬದ ಒಳಗಡೆಯಿಂದ ಪ್ರಕಟಗೊಂಡ ಅಂತ ಅರ್ಥ ಮಾಡಿಕೊಳ್ಳಬೇಕು. ನರಸಿಂಹದೇವರ ಅವತಾರದ ಔಚಿತ್ಯ ಏನು? ನ ಪ್ರತೀಕಿ ನಹಿ ಸಹ ಅನ್ನೋದನ್ನು ತಿಳಿಸೋ ಉದ್ದೇಶ ಅಂತ ಒಂದೊಂದನ್ನಾಗಿ ನಾನು ತಿಳಿಸ್ತಾ ಬರ್ತೇನೆ, ಗಮನ ಇಟ್ಟು ಕೇಳಿ. ಇದು ಒಂದು ಕಾರಣ ಅಂತ. ನೋಡಿ, ಇನ್ನೊಂದು ಕಾರಣವನ್ನು ನಾವು ಗಮನಿಸೋದು ಅಂತಾದರೆ, ಭಾಗವತದ ಅಷ್ಟಮ ಸ್ಕಂದದಲ್ಲಿ ಲಕ್ಷ್ಮೀ ಹಾಗೂ ಅಜಿತನಾಮಕನಾದ ಪರಮಾತ್ಮನ ವಿವಾಹ ನಡೆಯುತ್ತೆ. ರಾಜರು ಲಕ್ಷ್ಮೀ ಶೋಭಾನೆ ಪದ್ಯದಲ್ಲೂ ಕೂಡ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಸಮುದ್ರ ರಾಜ ಯಾವತ್ತೂ ಮಾಡದೇ ಇರುವಂತಹ ಮಾಲೆಯನ್ನು ಲಕ್ಷ್ಮಿಯ ಕೈಯಲ್ಲಿ ಕೊಟ್ಟು ದೇವತೆಗಳ ಮುಂಭಾಗದಲ್ಲಿ ಅವಳನ್ನು ಕರ್ಕೊಂಡು ಬಂದು, ಯಾರನ್ನ ಮದುವೆ ಮಾಡಿಕೊಳ್ತೀಯ ನೀನು ಅಂತ ಒಬ್ಬೊಬ್ಬರನ್ನಾಗೆ ತೋರಿಸ್ತಾ ಬರ್ತಾನೆ. ಯಾರೂ ಬೇಡ ನನಗೆ ಅಂತಂದು ಲಕ್ಷ್ಮೀದೇವಿ, ಯಾರೂ ಬೇಡ. ಯಾಕೆ ಅಂತಂದರೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದೇಣಿಸಿವೆ ಬಹುದೋಷ. ಏನು ಹೇಳಿದ್ದು? ಏನೋ ಗುಣ ಇದೆ, ಅಲ್ಪ ಗುಣ, ಆದರೆ ದೋಷ ಸಿಕ್ಕಾಪಟ್ಟೆ ಇದೆ.
ಅಂತ ಎಲ್ಲರನ್ನ ತಿರಸ್ಕಾರ ಮಾಡಿದ್ಲು. ಮತ್ತು ಯಾರನ್ನ ಮದುವೆ ಮಾಡ್ಕೊಳ್ತೀಯ ನೀನು? ಕುಂದಳ್ಳಷ್ಟೆಲ್ಲದ ಮುಕುಂದನೇ ತನಗೆ ಪತಿಯೆಂದು ಇಂದಿರೆ ನೆನೆದಳು, ಶೋಭಾನೆ ಶೋಭಾನೆ ಶೋಭಾನೆ. ಎಳ್ಳಷ್ಟು ದೋಷದ ಲವಲೇಶ ಇಲ್ಲದೇ ಇರುವಂತಹ ದೋಷ ದೂರನಾದಂತಹ ಅಜಿತನಾಮಕನಾದ ಪರಮಾತ್ಮ ಏನಿದ್ದಾನೆ ಅವನನ್ನೇ ನಾನು ಮದುವೆ ಮಾಡಿಕೊಳ್ತೇನೆ ಅಂತಂದು ಮಾಲೆಯನ್ನು ಪರಮಾತ್ಮನ ಕೊರಳಿಗೆ ಹಾಕಿದಳು. ಇದಿಷ್ಟು ಭಾಗವತದಲ್ಲಿ ನೀವು ಕೇಳಿದ್ದೀರಾ. ಲಕ್ಷ್ಮೀ ಶೋಭಾನೆಯಲ್ಲೂ ಕೂಡ ಇದನ್ನು ತಿಳಿಸಿದ್ದಾರೆ ರಾಜರು. ಅದಾದ ಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜರು ಮುಂದೇನಾಗಿರಬಹುದು ಅನ್ನೋದನ್ನು ವಿಚಾರ ಮಾಡ್ತಾ ಹೋಗ್ತಾರೆ. ಪೂರ್ವ ಪಕ್ಷ ಮಾಡಿಕೊಳ್ತಾರೆ ರಾಜರು. ಎಲ್ಲರಲ್ಲಿ ದೋಷ ಇದೆ ಅಂತ ಹೇಳಿ ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಿಬಿಟ್ರಲ್ಲ, ಇದು ಎಷ್ಟು ಸರಿ? ದೇವರಲ್ಲೂ ದೋಷ ಇದೆ ಅಂತ ಶುರು ಮಾಡ್ತಾರೆ ಪೂರ್ವ ಪಕ್ಷಿಗಳು. ಏನು ದೋಷ ಇದೆ? ದೇವರಿಗೆ ತಂದೆ ತಾಯಿ ಇರೋದೇ ದೋಷ ಅಂತಂದರು. ನೋಡಿ, ತಂದೆ ತಾಯಿ ಇರೋದೇನಿದೆ, ಇರುವಿಕೆ, ಅದು ದೊಡ್ಡ ದೋಷ. ಅಂದರೆ ಗರ್ಭಾವಾಸ ಏನಿದೆ ಅದು ಮಹತ್ತರವಾದಂತಹ ದೋಷ. ಅದು ಯಾರು ಪಾಪಕರ್ಮವನ್ನು ಮಾಡಿರ್ತಾರೆ ಅವರೇ ಗರ್ಭಕ್ಕೆ ಬರ್ತಾರೆ ಅಂತ ಇದೆ. ಭಾಗವತದ ತೃತೀಯ ಸ್ಕಂದ ಪಂಚಮ ಸ್ಕಂದದಲ್ಲೆಲ್ಲ ಇದರ ಬಗ್ಗೆ ಅನೇಕ ವಿವರಣೆ ಇದೆ. ಗರ್ಭದಲ್ಲಿ ಆಗುವಂಥ ಕ್ಲೇಶಗಳೆಲ್ಲ ಏನಿದೆ ಅದು ದೇವರಿಗೂ ಇದೆ. ಗರ್ಭದಲ್ಲಿ ದೇವರಿಲ್ಲ ಅನ್ನೋ ಹಾಗಿಲ್ಲ, ದೇವರು ಸರ್ವತ್ರ ವ್ಯಾಪ್ತ ಅಲ್ವಾ, ಹಾಗಾಗಿ ಗರ್ಭದಲ್ಲಿದ್ದಾನೆ. ಹಾಗಾದರೆ ಗರ್ಭದಲ್ಲಿದ್ದಾನೆ, ಅವರಿಗೆ ತಂದೆ ತಾಯಿದ್ದಾರೆ. ರಾಮನಿಗೆ ಕೌಸಲ್ಯ ದಶರಥ ಇದ್ರೋ ಇಲ್ವೋ? ಕೃಷ್ಣನಿಗೆ ದೇವಕಿ ವಸುದೇವ ಇದ್ರೋ ಇಲ್ವೋ? ಹಾಗಾಗಿ ತಂದೆ ತಾಯಿ ಇದ್ದಾರೆ, ಅದರಿಂದಾಗಿ ಅವನಿಗೆ ದೋಷ ಇದೆ ಅಂತ ಹೇಳ್ತೇವೆ. ದೋಷ ಇಲ್ಲ ಅಂತ ಹಿಂಗೆ ಆಕ್ಷೇಪ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದರೆ ಅದನ್ನು ಅಲ್ಲಗಳಿಲಿಕ್ಕಾಗಿಯೇ ನರಸಿಂಹದೇವರು ಅವತಾರವನ್ನು ಮಾಡಿದರು ಅಂತ. ದೇವರಿಗೆ ತಂದೆ ಇಲ್ಲ ತಾಯಿ ಇಲ್ಲ, ಆವ ಕುಲವೋ ರಂಗ ಅರಿಯಲಾಗದು. ದೇವರಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರೂ ಇಲ್ಲ ದೇವರಿಗೆ. ಅದು ಹೆಂಗೆ ತಿಳಿಯುತ್ತೆ? ನರಸಿಂಹದೇವರ ಅವತಾರ ನೋಡ್ರಿ ನೀವು, ಅರ್ಥ ಆಗತ್ತೆ. ನರಸಿಂಹದೇವರಿಗೆ ತಂದೆ ಯಾರು ತಾಯಿ ಯಾರು ಹೇಳ್ರಿ ನೋಡೋಣ ಅಂತಾರೆ. ಯಾರೂ ಇಲ್ಲ ಅಲ್ವಾ? ರಾಜರೇ ತಮಾಷೆ ಮಾಡ್ತಾರೆ ನರಸಿಂಹದೇವರನ್ನು. ಹೇಗೆ ತಮಾಷೆ ಮಾಡ್ತಾರೆ ಅಂತಂದರೆ, ಸ್ತಂಭಾರ್ಭಕ ಸಹನ ಡಿಂಬಾಯದತ್ತವರ ಗಂಭೀರನಾದ ನೃಹರೇ. ಸ್ತಂಭಾರ್ಭಕ ಅಂತ ಕರೀತಾರೆ. ಕಂಬದ ಕೂಸು ನಮ್ಮ ನರಸಿಂಹ ಅಂತ. ಕಂಬದಿಂದ ಒಂದು ಮಗು ಹುಟ್ಟಲಿಕ್ಕೆ ಎಲ್ಲದೂ ಸಾಧ್ಯನಾ? ವಿಚಾರ ಮಾಡಿ, ಸಾಧ್ಯವೇ ಇಲ್ಲ ಅಲ್ವಾ? ಹಾಗಾದರೆ ದೇವರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿರಿ. ಲಕ್ಷ್ಮೀ ಶೋಭಾನೆಯಲ್ಲಿ ಈ ಮಾತನಾಡ್ತಾರೆ ರಾಜರು. ಶ್ರೀನಾರಾಯಣರ ಜನನಿ ಜನಕಾರ ನಾನೆಂಬವಾದಿ ನುಡಿಯಲೋ, ಜಾಣರದರಿಂದರಿಯ ಮೂಲ ರೂಪವ ತೋರಿ ಶ್ರೀನಾರಸಿಂಹನ ಅವತಾರ. ಶೋಭಾನೆ ಶೋಭಾನೆ ಶೋಭಾನೆ. ಜಾಣರದರಿಂದರಿಯ, ಜಾಣರು ಮಾತ್ರ ಅರ್ಥ ಮಾಡಿಕೊಳ್ತಾರೆ ದೇವರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತ. ಅಲ್ಲ, ನರಸಿಂಹದೇವರಿಗೆ ಇಲ್ಲದೆ ಇದ್ರೆ ಏನಾಯಿತು? ಬೇರೆ ರೂಪಗಳಿಗಿದೆ ಅಲ್ವಾ ಅಂತ ಆಕ್ಷೇಪ ಮಾಡಿದರೆ ರಾಜರೇ ಹೇಳ್ತಾರೆ, ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ. ಒಂದು ಕಡೆಗೆ ತೀರ್ಮಾನ ಆಯಿತು ಅಂದರೆ, ನಿರ್ಣಯ ಆಯಿತು ಅಂದರೆ ಆ ನಿಯಮವನ್ನು ಎಲ್ಲ ಕಡೆಗೆ ಇಟ್ಕೊಳ್ಬೇಕು ನಾವು. ನರಸಿಂಹದೇವರಿಗಿಲ್ಲ ಅಲ್ವಾ ದೋಷ, ಬೇರೆ ಯಾವ ರೂಪಗಳಿಗೂ ಇಲ್ಲ ಅಂತ ಚಿಂತನೆ ಮಾಡಿ ಅಂತ. ಇದನ್ನೆಲ್ಲ ತಿಳಿಸೋ ಉದ್ದೇಶದಿಂದಾಗಿ ನರಸಿಂಹದೇವರು ಕಂಬದಿಂದ ಅವತಾರವನ್ನು ಮಾಡಿದ್ದಾರೆ, ಕಂಬದಿಂದ ಪ್ರಕಟಗೊಂಡರು ಅಂತ. ದೋಷದ ಲವಲೇಶ ಇಲ್ಲ ಅಂತ ತಿಳಿಸ್ಲಿಕ್ಕಾಗಿ. ಇನ್ನೊಂದು ಕಾರಣ ಇದೆ. ಏನು ಕಾರಣ ಅಂತಂದರೆ, ಮುಖ್ಯ ಪ್ರಾಣದೇವರು ಬ್ರಹ್ಮದೇವರ ವನವನ್ನು ಬೇಕಾದಷ್ಟರ್ತಿ ಅತಿಕ್ರಮಿಸಿದ್ದಾರೆ. ಮಯಾವರ ವಿಲಂಘಿತ ಹ್ಯನೇಕಶ ಸ್ವಯಂಭುವ. ಹನುಮಂತನ ವಿಚಾರ ಮಾಡುವಾಗ ಬರುವಂತಹ ಮಾತಿದು. ಅನೇಕಶಃ, ಬೇಕಾದಷ್ಟು ಬಾರಿ ಬ್ರಹ್ಮದೇವರ ವರವನ್ನು ಅತಿಕ್ರಮಿಸಿದ್ದೇನೆ. ವಾಯುದೇವರೇ ಮೀರಿದ್ದಾರೆ ಅಂದರೆ ನಾರಾಯಣ ಇನ್ನೆಷ್ಟು ಬಾರಿ ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದಷ್ಟು ಬಾರಿ ಅತಿಕ್ರಮಿಸಿದ್ದಾನೆ. ಬೇಸರ ಆಗುತ್ತೋ ಇಲ್ವೋ? ಸಾಮಾನ್ಯವಾಗಿ ನಮ್ಮಂತಹ ಮನುಷ್ಯರಿಗಂತೂ ಬೇಸರವಾಗತ್ತೆ. ಒಂದೇನೋ ಕೆಲಸ ಹೇಳಿದರು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ, ಭೋಜನ ಶಾಲೆಯಲ್ಲಿ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲದೇ ಇರೋ ಹಾಗೆ ನೀವು ವ್ಯವಸ್ಥೆ ಮಾಡಿ ಅಂತ ಒಬ್ಬ ದ್ವಾರಪಾಲಕರಿಗೆ ಹೇಳಿರ್ತಾರೆ ಅಂದ್ಕೊಳ್ಳಿ. ಯಾರೂ ಬಿಡ್ತಿರೋದಿಲ್ಲ. ಯಾರಾದರೂ ಸಿಬ್ಬಂದಿಯವರು ಬಂದ್ಬಿಟ್ಟು ಸರಿ ನೀನು ಅಂತಂದು ಪಕ್ಕಕ್ಕೆ ಸರಿಸಿ ಒಳಗಡೆ ಹೋಗಿಬಿಟ್ರೆ ಬೇಸರ ಆಗುತ್ತೋ ಇಲ್ವೋ? ಅವನಿಗೆ ಸಹಜವಾಗಿ ಬೇಸರವಾಗತ್ತೆ. ಹಾಗೆಯೇ ಬ್ರಹ್ಮದೇವರ ವರವನ್ನು ಅನೇಕ ಬಾರಿ ಅತಿಕ್ರಮಿಸಿದ್ದಾರೆ ಪರಮಾತ್ಮ. ಆದರೆ ಅವರ ವರಗಳಿಗೆ ಒಂದು ಗೌರವ ಕೊಡಬೇಕೋ ಬೇಡವೋ? ನಾನು ಬ್ರಹ್ಮದೇವರ ವರಕ್ಕೂ ಗೌರವವನ್ನು ಕೊಡ್ತೇನೆ ಅಂತ ತಿಳಿಸೋ ಉದ್ದೇಶದಿಂದಾಗಿ ನಮೃಗಂನ ಮಾನುಷಂ, ಇತ್ತ ಕಡೆಗೆ ಮೃಗ ಅಲ್ಲ, ಇತ್ತ ಕಡೆಗೆ ಮನುಷ್ಯ ಅಲ್ಲ, ಹಾಗೆ ನರಸಿಂಹನಾಗಿ ಪ್ರಕಟಗೊಂಡಿದ್ದಾನೆ. ಅನೇಕ ಬಾರಿ ದೊಡ್ಡ ದೊಡ್ಡ ಜ್ಞಾನಿಗಳ ದೇವತೆಗಳ ವರಕ್ಕೆ ಗೌರವ ಕೊಟ್ಟಿದ್ದಾನೆ. ಉದಾಹರಣೆಗೆ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ ನೋಡಿ,
ಭೃಗು ಋಷಿಗಳ ಶಾಪ ಇದೆ ನಾರಾಯಣನಿಗೆ. ಏನಾಯಿತು ಹಿಂದೆ, ದೇವೇಂದ್ರ ಒಬ್ಬ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಅವನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ. ಆ ರಾಕ್ಷಸ ಭೃಗು ಋಷಿಗಳ ಮಡದಿಯ ಮನೆಯನ್ನು ಆಶ್ರಯಿಸಿಬಿಟ್ಟ. ಇಂದ್ರನಿಗೆ ತಿಳಿತು, ಮನೆಯಲ್ಲಿ ಅವಿತು ಕುಳಿತುಕೊಂಡಿದ್ದಾನೆ ಈ ರಾಕ್ಷಸ, ಹಾಗಾದರೆ ಮನೆಯಲ್ಲಿದ್ದಾನೆ ಅಂತಂದರೆ ಭೃಗು ಋಷಿಗಳ ಮಡದಿಯ ಆಶ್ರಯ ಕೊಟ್ಟಿದ್ದಾಳೆ ಅಂತ. ಮಡದಿಗೆ ಶಿಕ್ಷೆ ಕೊಟ್ಟರೆ, ಭೃಗು ಋಷಿಗಳ ಮಡದಿಗೆ ಶಿಕ್ಷೆ ಕೊಟ್ಟರೆ ಭೃಗು ಋಷಿಗಳಿಗೆ ಬೇಸರವಾಗಿ ಮತ್ತೆ ಶಾಪ ಕೊಟ್ಟಾರು. ಅದಕ್ಕೆ ಈ ವಿಷಯವನ್ನು ಪರಮಾತ್ಮನ ಮುಂದೆ ಇಡೋಣ ಅಂತಂದು ದೇವರ ಮುಂದೆ ಪ್ರಸ್ತಾಪಿಸಿದ ದೇವೇಂದ್ರ. ನಾರಾಯಣ ನೇರವಾಗಿ ಬಂದು ರಾಕ್ಷಸನ ಸಂಹಾರವನ್ನು ಮಾಡಿ, ರಾಕ್ಷಸನಿಗೆ ಆಶ್ರಯವನ್ನು ಕೊಟ್ಟಂತಹ ಭೃಗು ಋಷಿಗಳ ಮಡದಿಯನ್ನು ಸಂಹಾರ ಮಾಡಿಬಿಟ್ಟಂತೆ. ನೋಡಿ, ಸಂಹಾರ ಮಾಡಿಬಿಟ್ಟ. ಮಾಡಿ ಹೊರಟಾಯಿತು ನಾರಾಯಣ. ಸ್ವಲ್ಪ ಸಮಯ ಆದಮೇಲೆ ಬಂದು ಭೃಗು ಋಷಿಗಳು ನೋಡ್ತಾರೆ, ಮಡದಿ ಪ್ರಾಣ ಕಳ್ಕೊಂಡಿದ್ದಾಳೆ. ಯಾರಿದಕ್ಕೆಲ್ಲ ಕಾರಣ ಅಂತ ವಿಚಾರಿಸಿದರು ಭೃಗು ಋಷಿಗಳು. ನಾರಾಯಣ ಅಂತ ತಿಳಿತು. ನಾರಾಯಣ ಮಾಡಿದ್ದ ಪತ್ನಿಯ ವಿಯೋಗ ಎಷ್ಟು ದುಃಖ ಉಂಟು ಮಾಡುತ್ತೆ ಅನ್ನೋದು ನಾರಾಯಣನಿಗೆ ಗೊತ್ತಿಲ್ಲ. ಯಾವಾಗಲೂ ಜೊತೆಗೆ ಇರ್ತಾಳೆ ನೋಡಿ. ಲಕ್ಷ್ಮೀದೇವಿ ಯಾವಾಗಲೂ ಪರಮಾತ್ಮನ ಹೃದಯದಲ್ಲಿರ್ತಾಳೆ. ಲಕ್ಷ್ಮೀ ಹೃದಯದಲ್ಲಿ ಬರುತ್ತೆ. ನಾರಾಯಣಸ್ಯ ಹೃದಯೇ ಭವತಿ ಯಥಾಸ್ತೆ ನಾರಾಯಣೋಪಿ ತವ ಹೃತ್ಕಮಲೇ ಯಥಾಸ್ತೆ ನಾರಾಯಣಸ್ತ್ವಮಪಿ ನಿತ್ಯಮುಭೌ ತಥೈವ ತೌ ತಿಷ್ಠತಾಂ ಹೃದಯ ಮಮಾಪಿ ದಯಾವತಿ ಶ್ರೀಹಿ. ನಾರಾಯಣ ಯಾವಾಗಲೂ ಲಕ್ಷ್ಮಿಯ ಹೃದಯದಲ್ಲಿರ್ತಾನೆ, ಲಕ್ಷ್ಮೀ ಯಾವಾಗಲೂ ನಾರಾಯಣ ಹೃದಯದಲ್ಲಿರ್ತಾಳೆ. ಮಡದಿಯ ವಿಯೋಗ ಅನ್ನೋದು ನಿನಗೆ ಗೊತ್ತಿಲ್ಲ, ನಿನಗೂ ಮಡದಿಯ ವಿಯೋಗ ಆಗಲಿ ಅಂತ ಶಾಪ ಕೊಟ್ಬಿಟ್ರು ಭೃಗು ಋಷಿಗಳು. ದೇವರು ಪ್ರಕಟಗೊಂಡು ನಕ್ಕುಬಿಟ್ಟ ಭೃಗು ಋಷಿಗಳ ಶಾಪವನ್ನು ಕೇಳಿಸಿಕೊಂಡು. ಭೃಗು ಋಷಿಗಳು ಏನನ್ನಬೇಕು, ನಕ್ತಿಯಪ್ಪ ನೀನು, ಯಾಕೆಂದರೆ ನಮ್ಮಂಥವ್ರ ಶಾಪ ನಿನಗೆಲ್ಲಿ ತಟ್ಟತ್ತೆ? ನೀನು ಸುಪ್ರೀಂ ಅಲ್ವಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು, ದೇವದೇವೋತ್ತಮ ದೇವತಾ ಸಾರ್ವಭೌಮ ನೀನು. ನಮ್ಮ ವರವನ್ನು ಅತಿಕ್ರಮಿಸ್ತೀಯ ನೀನು, ಯಾವುದೇ ವಿಧವಾದಂಥ ಗೌರವ ಕೊಡೋದಿಲ್ಲ ನೀನು ಅಂತ ಬೇಸರ ಮಾಡಿಕೊಂಡ್ರು. ದೇವರು ನಕ್ಕಿರೋ ಉದ್ದೇಶ ಏನು ಅಂದರೆ, ನಿನ್ನ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಸ್ವೀಕಾರ ಮಾಡಿದ್ದಾರೆ. ಅದರ ಪ್ರಭಾವದಿಂದಲೇ ಶ್ರೀನಿವಾಸ ಕಲ್ಯಾಣದಲ್ಲಿ ಪದ್ಮಾವತಿಯ ವಿಯೋಗ ಆಯಿತು. ಸೀತೆ ರಾಮರ ವಿಯೋಗ ಆಯಿತು. ಕಥೆ ಮಾತ್ರ ಇದು, ವಸ್ತುತಃ ಅವರಿಗೆ ವಿಯೋಗ ಅನ್ನೋಂಥದ್ದು ಸರ್ವಥಾ ಇಲ್ಲ. ಶಬ್ದತಃನೂ ವಿಯೋಗ ಮಾಡಬೇಡಿ ಅಂತ ಶಾಸ್ತ್ರದಲ್ಲೆಲ್ಲ ತಿಳಿಸಿದ್ದಾರೆ. ಲೋಕದೃಷ್ಟಿಯಿಂದಂತೂ ವಿಯೋಗ ಆಗಿದೆ ಅಲ್ವಾ. ಸೀತಾ ಪರಿತ್ಯಾಗ ಆಯ್ತಲ್ವ. ಯಾಕೆ ಪರಿತ್ಯಾಗ ಆಯಿತು? ಮತ್ತು ರುಕ್ಮಿಣಿ ಸತ್ಯಭಾಮರ ಒಂದು ಕಲಹ ಪ್ರಸಂಗವನ್ನು ಕೂಡ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಇದೆಲ್ಲ ಯಾಕಾಯಿತು ಅಂತಂದರೆ ಕಾರಣ ಭೃಗು ಋಷಿಗಳ ಶಾಪ. ಸ್ವೀಕಾರ ಮಾಡಿದ್ದ ನೋಡಿ ಸ್ವಾಮಿ. ಹಾಗೆಯೇ ಬ್ರಹ್ಮದೇವರು ಏನು ಶಾಪ ಕೊಟ್ಟಿದ್ದಾರೆ ಹಾಗೂ ವರವನ್ನು ಏನು ಕೊಡ್ತಾರೆ ಅದೆಲ್ಲಕ್ಕೂ ಕೂಡ ನಾನು ಗೌರವ ಕೊಡ್ತೇನೆ ಅನ್ನೋ ಉದ್ದೇಶದಿಂದ ಈ ಪ್ರಕೃತದಲ್ಲಿ ವರ ಕೊಟ್ಟಿದ್ದಾರೆ ಹಿರಣ್ಯಕಶಿಪುವಿಗೆ. ಆ ಎಲ್ಲ ವರ ಏನು ಅಂತ ನಿಮಗೆ ಗೊತ್ತು, ನಾನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆಲ್ಲ ಗೌರವ ಕೊಟ್ಟು ಅವತಾರವನ್ನು ಮಾಡಿದ್ದಾರೆ ನರಸಿಂಹದೇವರು ಅಂತ. ಯಾಕೆ ಅವತಾರ ಮಾಡಬೇಕಿತ್ತು ಅಂದರೆ ಇವೆಲ್ಲ ಕಾರಣಗಳ ಮೇಳ ಆಗಿದೆ, ಅದಕ್ಕಾಗಿ ಅವತಾರ ಮಾಡಿದ್ದಾರೆ ಅಂತ. ಇನ್ನೊಂದು ಕಾರಣ, ಶಾಸ್ತ್ರಗಳು ಹೇಳೋದು ಪರಮಾತ್ಮ ಎಲ್ಲ ಪದಾರ್ಥಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ. ಹೇಳೋದೇನೋ ಸುಲಭ ಅಲ್ವಾ. ಎಲ್ಲ ಕಡೆಗಿದ್ದಾನೆ ರೀ ದೇವರು, ನಿಮ್ಮಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ಮೈಕಲ್ಲಿದ್ದಾನೆ, ಮೇಜಲ್ಲಿದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ ದೇವರು. ತೋರಿಸ್ರಿ ನೋಡೋಣ ಅಂತಂದರೆ ತೋರಿಸ್ಲಿಕ್ಕಾಗತ್ತಾ ನಮಗೆ? ಖಂಡಿತ ಆಗೋದಿಲ್ಲ ಅಲ್ವಾ. ಅದನ್ನು ಪ್ರಕಟಗೊಳಿಸ್ಲಿಕ್ಕೋಸ್ಕರವಾಗಿ ಸ್ಥಿರವಾದಂತಹ ಪದಾರ್ಥಗಳಲ್ಲಿ ನಾನಿದ್ದೇನೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಕಂಬದಲ್ಲಿ ಪ್ರಕಟಗೊಂಡ ಅಂತ ಉಪನಿಷತ್ತೆಲ್ಲ ಅದನ್ನು ಹೇಳುತ್ತೆ. ಹೇಗಿದ್ದಾನೆ ದೇವರು ಅಂತ ತಿಳಿಸುವಾಗ, ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿಪಾದಂ. ದೇವರು ಎಲ್ಲ ಕಡೆಗೆ ಸನ್ನಿಹಿತನಾಗಿದ್ದಾನೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಆಮ್ನಿ ಪ್ರೆಸೆಂಟ್ ಅಂತ ಕರೀತಾರೆ ನೋಡಿ. ಆಮ್ನಿ ಪ್ರೆಸೆಂಟ್, ಆಮ್ನಿ ಸೈಂಟ್ ಅಂತೆಲ್ಲ ಕರೀತಾರೆ. ಆಮ್ನಿ ಸೈಂಟ್ ಅಂದರೆ ಸರ್ವಜ್ಞ ಅವನು ದೇವರು. ಆಮ್ನಿ ಪ್ರೆಸೆಂಟ್ ಅಂತಂದರೆ ಸಕಲ ಪದಾರ್ಥಗಳಲ್ಲಿ ಕಣ ಕಣಗಳಲ್ಲೂ ವಾಸವಾಗಿದ್ದಾನೆ ದೇವರು. ಅದು ಹೆಂಗೆ ಹೇಳ್ತೀರಿ ನೀವು? ನರಸಿಂಹದೇವರ ರೂಪವನ್ನು ನೋಡಿ ಎಲ್ಲಿಂದ ಪ್ರಕಟಗೊಂಡ ನರಸಿಂಹದೇವರು? ಕಂಬದಲ್ಲಿ ತಾನೇ ಪ್ರಕಟಗೊಂಡದ್ದು. ಅಚಲವಾದಂತಹ ಪದಾರ್ಥಗಳಲ್ಲೂ ಕೂಡ ದೇವರ ಸನ್ನಿಧಾನ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ದೇವರು ಪ್ರಕಟಗೊಂಡಿದ್ದಾನೆ. ಯಾಕೆ ಅವತಾರ ಮಾಡಬೇಕಿತ್ತು ಅಂದರೆ ಈ ಕಾರಣಗಳಿದ್ದಾವೆ ಅಲ್ಲಿ. ಇನ್ನು ಅನೇಕ ಕಾರಣ. ಹಿರಣ್ಯಕಶಿಪು ಏನು ಕೇಳಿದ್ದ? ಕಂಬದಲ್ಲಿದ್ದಾನ ನಿನ್ನ ದೇವ? ಹೌದು ಇದ್ದಾನೆ ಅಂತ ಪ್ರಹ್ಲಾದ ರಾಜರು ಹೇಳಿದ್ರಲ್ವ, ಆ ಮಾತನ್ನು ಸತ್ಯ ಮಾಡಬೇಕಾಗಿದೆ. ಕಂಬದಲ್ಲಿದ್ದಾನೆ ಅಂತ ಇವನು ಹೇಳಿದ ಮೇಲೂ ಕಂಬದಲ್ಲಿ ಬರಲಿಲ್ಲ ಅಂದರೆ ಪ್ರಹ್ಲಾದ ರಾಜರು ಹೇಳಿರೋ ಸುಳ್ಳಾಗ್ತಾ ಇತ್ತಲ್ವ.
ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ನಿಜ ಭೃತ್ಯನಾದಂತಹ ಪ್ರಹ್ಲಾದನ ಮಾತನ್ನು ಸತ್ಯಗೊಳಿಸುವ ಉದ್ದೇಶದಿಂದಾಗಿ ಕಂಬದಲ್ಲಿ ಪ್ರಕಟಗೊಂಡ. ನಿಜ ಭೃತ್ಯನೋ ಅಂತಂದರೆ ಅರ್ಜುನನಿಗೆ ಕೃಷ್ಣ ಮಾತು ಕೊಟ್ಟಿದ್ದ ಏನು ಅಂತ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯ ಭಕ್ತಿಗಳಿಂದ ಪೂಜಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಅದರ ಜವಾಬ್ದಾರಿ ಅವನು ಹೊರಬೇಕಲ್ವಾ? ಅದಕ್ಕಾಗಿ ನಮ್ಮ ಸಂಪುಟ ಲಕ್ಷ್ಮೀ ನರಸಿಂಹದೇವರು ಕಂಬದಲ್ಲಿ ಪ್ರಕಟಗೊಂಡರು. ನಿಜ ಭೃತ್ಯ ಅಂದರೆ ಯಾರು? ಸನಕಾದಿಗಳು, ದ್ವಾರಪಾಲಕರಾದಂತಹ ಜಯ ವಿಜಯರು, ಅವರಿಗೆಲ್ಲ ಮಾತು ಕೊಟ್ಟಿದ್ದ ಏನು? ಜಯ ವಿಜಯರನ್ನು ಉದ್ಧಾರ ಮಾಡಲಿಕ್ಕಾಗಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದ. ನಿಜ ಭೃತ್ಯರಾದಂತಹ ಸನಕಾದಿಗಳಿಗೆ ಅಥವಾ ಜಯ ವಿಜಯರಿಗೆ ಕೊಟ್ಟಂತಹ ಮಾತನ್ನು ಸತ್ಯಂ ವಿಧಾತು, ಸತ್ಯವನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ಪ್ರಕಟಗೊಂಡಿದ್ದಾನೆ. ಹೀಗೆ ಇಂತಹ ಅನೇಕ ಕಾರಣಗಳ ಮೇಳ ಆಗಿದೆ. ಅದರ ಪ್ರಭಾವದಿಂದ ನರಸಿಂಹದೇವರು ಪ್ರಕಟಗೊಂಡದ್ದೇ ಹೊರತು ಇಲ್ಲದಿದ್ದರೆ ಹಿಂದೆ ಮಾಡಿದ ಹಾಗೆ ಆಕ್ಷೇಪ ಬಂದೇ ಬರುತ್ತಲ್ವ. ಪ್ರತಿ ಬಾರಿ ಅದೃಶ್ಯನಾಗಿ ರಕ್ಷಣೆ ಮಾಡಿದಂತಹ ಪರಮಾತ್ಮ ಈ ಬಾರಿ ಯಾಕೆ ರಕ್ಷಣೆ ಮಾಡಲಿಲ್ಲ? ಅದೃಶ್ಯನಾಗಿ ರಕ್ಷಣೆ ಮಾಡಬಹುದಿತ್ತಲ್ವ. ಎಲ್ಲರ ಮುಂದೆ ಪ್ರಕಟಗೊಳ್ಳೋ ಹಾಗೆ ಯಾಕೆ ರಕ್ಷಣೆ ಮಾಡಬೇಕಿತ್ತು ಅನ್ನುವಂತಹ ಆಕ್ಷೇಪ ಹಾಗೆ ಉಳಿಯುತ್ತೆ. ಅದಕ್ಕೆ ಎಲ್ಲ ಕಾರಣಗಳನ್ನು ನಾವು ಚಿಂತಿಸಬೇಕು. ಒಟ್ಟಾರೆ ನರಸಿಂಹದೇವರೇನು ಪ್ರಕಟಗೊಂಡಿದ್ದಾರೆ, ಇದು ಅನೇಕ ಸಂಧಿಯ ಒಂದು ಅಂಶವನ್ನು ನಾವು ಗಮನಿಸ್ತಾ ಹೋಗಬೇಕು. ಸಂಧಿಯಾಗಿದೆ ಇಲ್ಲಿ ಅಂತ. ಏನು ಸಂಧಿ? ನಾವು ಕನ್ನಡದ ಸಂಧಿ ಶಬ್ದ ತೆಗೆದುಕೊಳ್ಳಬಾರ್ದು. ಮತ್ತೆ ಸಂಧಿ ಅಂದರೆ ಕನ್ನಡದಲ್ಲಿ ಸಂಧಿ ಶಬ್ದವನ್ನು ಎಲ್ಲಿ ವ್ಯವಹಾರ ಮಾಡ್ತೇವೆ ನಾವು? ಸ್ವಲ್ಪ ಜಾಗ ಇತ್ತು ಅಂತಂದರೆ ಸಂಧಿ ಇದೆ ಅಲ್ಲಿ ಅಂತ ಹೇಳ್ತೇವೆ ಅಲ್ವಾ. ಬಾಗಿಲಿನ ಸಂಧಿ, ಬಾಗಿಲಿನ ಸಂಧಿ ಅಂತಂದರೆ ಏನು? ಕಿಟಕಿಯ ಸಂಧಿ. ಸ್ವಲ್ಪ ಜಾಗ ಇದೆ, ಖಾಲಿ ಸ್ಪೇಸ್ ಇದೆ ಅನ್ನೋ ಅಭಿಪ್ರಾಯದಲ್ಲಿ ವ್ಯವಹಾರ ಮಾಡ್ತೇವೆ ನಾವು. ಇದು ಕನ್ನಡದ ಸಂಧಿ ಶಬ್ದ ಅಲ್ಲ, ಸಂಸ್ಕೃತದ ಸಂಧಿ ಶಬ್ದ. ಸಂಸ್ಕೃತದ ಸಂಧಿ ಶಬ್ದ ಏನು ಅಂತಂದರೆ ಯೋಗ ಅಂತ ಅರ್ಥ. ಸಂಧಿ ಅಂದರೆ ಯೋಗ ಅಂತ ಅರ್ಥ. ನೋಡಿ, ಕನ್ನಡದಲ್ಲೂ ಕೂಡ ಸಂಧಿಗಳು ಅಂತ ನಾವೇನು ಗ್ರಾಮರ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತೇವೆ. ಆ ಸಂಧಿ ಅಂದರೆ ಯೋಗ ಅಂತ. ಏನು ಯೋಗ? ಎರಡು ಅಕ್ಷರಗಳ ಯೋಗವಾದಾಗ ಸಂಧಿ ಅಂತ ವ್ಯವಹಾರ ಮಾಡ್ತೇವೆ ನಾವು. ಇಲ್ಲಿ ಹಾಗೆ ಅನೇಕ ಯೋಗಗಳು ನಡೆದಿದೆ. ಏನು ಯೋಗ ನಡೆದಿದೆ ಅಂದರೆ ನೋಡಿ, ಒಂದೊಂದನ್ನಾಗೆ ಗಮನಿಸ್ತಾ ಹೋಗೋಣ. ಇತ್ತ ಕಡೆಗೆ ಮೃಗ ಅಲ್ಲ, ಇತ್ತ ಕಡೆಗೆ ಮನುಷ್ಯ ಅಲ್ಲ, ಎರಡರ ಯೋಗವಾಗಿದೆ. ಹಾಗಾಗಿ ಒಂದು ಸಂಧಿ ಅಲ್ವಾ. ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದೆಲ್ಲಿ? ಮನೆ ಒಳಗೋ ಹೊರಗೋ? ಒಳಗೂ ಹೌದು, ಹೊರಗೂ ಹೌದು ಅಲ್ವ. ಹೊಸ್ತಿಲಿನ ಮೇಲೆ ಅಂದರೆ ಎರಡರ ಸಂಧಿ ಆದಂತಹ ಜಾಗ ಅದು. ಹಾಗಾದರೆ ಭೂಮಿ ಮೇಲೋ ಅಥವಾ ಆಕಾಶದಲ್ಲಿ ಸಂಹಾರ ಮಾಡಿದ್ದಾನೋ? ಆಕಾಶವೂ ಹೌದು, ಭೂಮಿಯೂ ಹೌದು, ಎರಡರ ಯೋಗ ಅಲ್ವಾ. ಹಾಗಾದರೆ ಅದು ಒಂದು ಸಂಧಿ. ಮಧ್ಯಾಹ್ನ ಸಂಹಾರ ಮಾಡಿದ್ದಾನೋ, ರಾತ್ರಿ ಸಂಹಾರ ಮಾಡಿದ್ದಾನೋ? ಮಧ್ಯಾಹ್ನದ ಸಂಧಿಕಾಲ, ರಾತ್ರಿಯ ಸಂಧಿಕಾಲ, ಅವೆರಡರ ಸಂಧಿಕಾಲ ಏನಿದೆ, ಸಂಧಿಕಾಲದಲ್ಲಿ ಸಂಹಾರ ಮಾಡಿದ್ದಾನೆ. ನೋಡಿ, ಮತ್ತೊಂದು ಸಂಧಿ ಬಂತು. ಇನ್ನೊಂದು ವಿಶೇಷ ಅಂಶ, ಮಾತೃಕಾ ಪೂಜೆ ಅಂತ ಒಂದು ವಿಶೇಷವಾಗಿ ಮಾಡಲಿಕ್ಕಿದೆ. ತತ್ವನ್ಯಾಸ, ಮಾತೃಕಾನ್ಯಾಸ ಅಂತ ಮಾಡುವಾಗ ಪ್ರತಿಯೊಂದು ಅಕ್ಷರಗಳಿಗೂ ಕೂಡ ಒಂದೊಂದು ಪರಮಾತ್ಮನ ರೂಪಗಳನ್ನು ತಿಳಿಸ್ತಾ ಹೋಗ್ತಾರೆ. ನಮ್ಮ ಲಕ್ಷ್ಮೀ ನರಸಿಂಹದೇವರ ಒಂದು ರೂಪ ಏನಿದೆ, ಇದು ಕ್ಷ ಅನ್ನುವಂತಹ ಅಕ್ಷರದ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಕ್ಷ ಸಂಸ್ಕೃತದಲ್ಲಿ ಅದನ್ನು ಪ್ರತ್ಯೇಕವಾಗಿ ಅಕ್ಷರ ಅಂತ ತೆಗೆದುಕೊಳ್ಳಿಲ್ಲ. ಸಂಸ್ಕೃತದಲ್ಲಿ ಹ ಅಕ್ಷರದವರೆಗೂ ಮಾತ್ರ. ಅವರ್ಗೀಯ ವ್ಯಂಜನದಲ್ಲಿ ಯರ ಲವ ಶ ಶ ಸ ಹ ಮುಗಿದು ಅಕ್ಷರಗಳು. ಕ್ಷ ಅನ್ನುವಂತಹ ಅಕ್ಷರ ಏನಿದೆ, ಇದು ಪ್ರತ್ಯೇಕವಾದಂಥ ಅಕ್ಷರ ಅಂತ ಪರಿಗಣನೆ ಮಾಡೋದಿಲ್ಲ. ಯಾಕೆ ಅಂತಂದರೆ ಕ್ಷ ಅಕ್ಷರ ಹೇಗಾಯಿತು? ಕಷಯೋರ್ ಯೋಗೇ ಕ್ಷಃ ಅಂತ ಹೇಳಿದ್ದಾರೆ. ಕಕಾರ ಹಾಗೂ ಶಕಾರದ ಯೋಗವಾದಾಗ ಕ್ಷ ಅಂತ ಒಂದು ವಿಶಿಷ್ಟವಾದಂಥ ಅಕ್ಷರ ನಮಗೆ ಸಿಗತ್ತೆ. ಕಕಾರವನ್ನು ಹಿಂದೆ ಹೇಳಿ ಆಗಿದೆ, ಶಕಾರವನ್ನು ಕೂಡ ಮತ್ತೆ ಅವರಿಗೆ ವ್ಯಂಜನದಲ್ಲಿ ಸೇರಿಸಿ ಆಗಿದೆ. ಮತ್ತೆ ಪ್ರತ್ಯೇಕವಾಗಿ ತೆಗೆದುಕೊಳ್ಳಬೇಕು ಅಂತ ಆ ಅಕ್ಷರವನ್ನು ಪರಿಗಣಿಸಿಲ್ಲ. ಹಾಗಾದರೆ ಅಕ್ಷರದಲ್ಲೂ ಕೂಡ ನೋಡಿ, ಕಕಾರ ಶಕಾರದ ಸಂಧಿಯಾಗಿದೆ, ಕಕಾರ ಶಕಾರದ ಯೋಗವಾಗಿದೆ. ಇಂತಹ ಸಂಧಿಯಾದಂತಹ ಅಥವಾ ಯೋಗವಾದಂತಹ ಅಕ್ಷರಗಳಿಂದ ಅಭಿಮಾನ್ಯವಾದಂತಹ ರೂಪ ನಮ್ಮ ಸಂಪುಟ ಲಕ್ಷ್ಮೀ ನರಸಿಂಹನ ರೂಪ ಅಂತ. ಎಷ್ಟು ವಿಶಿಷ್ಟವಾದಂತಹ ರೂಪ ನೋಡಿ ಇದು. ಬೇರೆ ಎಲ್ಲ ರೂಪಗಳಿಗಿಂತಲೂ ಅತ್ಯಂತ ವಿಲಕ್ಷಣವಾದಂತಹ ವಿಶಿಷ್ಟವಾದಂತಹ ರೂಪ ನರಸಿಂಹನ ರೂಪ. ಬೇರೆ ರೂಪಗಳೆಲ್ಲ ಏನಿದೆ ಅನೇಕ ವರ್ಷಗಳವರೆಗೂ ಕೂಡ ಇರುವಂಥದ್ದು. ರಾಮ, ಕೃಷ್ಣ, ವ್ಯಾಸರು ಅನೇಕ ವರ್ಷಗಳವರೆಗೂ ಇದ್ದವರು. ನಮ್ಮ ನರಸಿಂಹದೇವರು ಇದ್ದದ್ದು ಸ್ವಲ್ಪ ಸಮಯ ಮಾತ್ರ. ಆ ಸ್ವಲ್ಪ ಸಮಯದಲ್ಲೇ ಅನೇಕ ಅಂಶಗಳನ್ನು, ಅನೇಕ ವಿಚಾರಗಳನ್ನು ನಮಗೆಲ್ಲ ತಿಳಿಸಿ ಹೋಗಿದ್ದಾರೆ. ಎಷ್ಟು ವಿಶೇಷ ನೋಡಿ. ಇಂತಹ ನರಸಿಂಹದೇವರ ಒಂದು ವಿಶ್ಲೇಷಣೆಯನ್ನು ಅಥವಾ ಅವನ ಗುಣಗಾನವನ್ನು ಅನೇಕ ದಾರ್ಶನಿಕರು, ಅನೇಕ ದಾಸವರೇಣ್ಯರು ಎಲ್ಲರೂ ಕೂಡ ಮಾಡಿದ್ದಾರೆ.
ಎಲ್ಲ ಜ್ಞಾನಿಗಳಿಗೂ ಅತ್ಯಂತ ಅಚ್ಚುಮೆಚ್ಚಿನ ರೂಪಗಳಲ್ಲಿ ನರಸಿಂಹದೇವರ ರೂಪವೂ ಒಂದೇ. ತುಂಬ ಸಂತೋಷ ಆಗುತ್ತೆ ಎಲ್ರಿಗೂ ಕೂಡ. ಈಗಾಗಲೇ ಗಮನಿಸಿದ ಹಾಗೆ ರಾಜರು ವರ್ಣನೆ ಮಾಡಿದ್ದಾರೆ, ಲಕ್ಷ್ಮೀ ಶೋಭಾನೆ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ದಶಾವತಾರ ಸ್ತುತಿ ಅಂತ ಇದೆ, ಅದರಲ್ಲೂ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ಗಂಭೀರನಾದ ನೃಹರೇ, ಗಂಭೀರದ ನಾದವನ್ನು ಮಾಡುವಂತಹ ನೃಹರೇ, ನರಸಿಂಹನೇ, ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡೋ ಸ್ವಾಮಿ ಅಂತ. ನಖ ಹೇಗಿದೆ ನರಸಿಂಹನ ನಖ, ಆ ನಖಸ್ತುತಿಯನ್ನೇ ಮಾಡಿಲ್ವ ನಮ್ಮ ಮಧ್ವಾಚಾರ್ಯರು? ವಾಯುಸ್ತುತಿಯ ಮುಂಭಾಗದಲ್ಲಿ ನಖಸ್ತುತಿ ಅಂತ ಬರುತ್ತಲ್ವ, ದೇವರ ಉಗುರುಗಳನ್ನು ಸ್ತೋತ್ರ ಮಾಡಿದ್ದಾರೆ. ದೇವರ ಅವಯವಗಳಲ್ಲಿ ಯಾವುದೇ ವಿಧವಾದಂತಹ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರೆ ಅವನನ್ನು. ನಮ್ಮ ಕೈ ಮಾಡುವಂತಹ ಕೆಲಸ ಮಾತ್ರ ಮಾಡುತ್ತೆ, ಕಾಲಿನ ನಡಿಗೆ ಅಷ್ಟು ಮಾತ್ರ ಮಾಡುತ್ತೆ. ಕೈ ಮಾಡುವಂತಹ ಕೆಲಸ ಬಾಯಿ ಮಾಡುತ್ತೇನು? ಬಾಯಿ ಮಾಡುವಂತಹ ಕೆಲಸ ಕಣ್ಣು ಮೂಗುಗಳು ಮಾಡುತ್ತಾ? ಖಂಡಿತ ಇಲ್ಲ. ಆದರೆ ದೇವರ ಅವಯವಗಳೆಲ್ಲವೂ ಕೂಡ ಎಲ್ಲ ಥರನಾದಂತಹ ಕೆಲಸ ಮಾಡುತ್ತೆ. ಅದಕ್ಕೆ ಅವನಿಗೆ ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರೆ. ದೇವರ ನಖಗಳನ್ನು ಸ್ತೋತ್ರ ಮಾಡಿದ್ದಾರೆ. ನೋಡಿ, ನಮಗೆ ಯಾವುದೆಲ್ಲ ಮೈಲಿಗೆಯೋ ಅದು ದೇವರಲ್ಲಾಗುವಾಗ ಎಲ್ಲ ಗುಣಗಳು. ನಾವು ನಖವನ್ನು ಯಾವಾಗ ಬೇಕೋ ಅವಾಗ ಛೇದನ ಮಾಡಿಕೊಳ್ಳೋ ಹಾಗಿಲ್ಲ. ಒಂದು ವಿಶೇಷವಾದಂತಹ ಸಮಯವನ್ನು ನೋಡಿಕೊಳ್ಳಬೇಕು. ಏಕಾದಶಿ ಮುಂತಾದಂತಹ ತಿಥಿಗಳನ್ನು ವರ್ಜಿಸಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಛೇದನವನ್ನು ಮಾಡಿಕೊಳ್ಳಬೇಕು ಅಲ್ವಾ? ಆದರೆ ದೇವರ ನಖಗಳನ್ನು ಸ್ತೋತ್ರ ಮಾಡ್ತಾರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ. ಎಷ್ಟು ವಿಶೇಷ! ನಮ್ಮ ಕೇಶವನ್ನು ಯಾವಾಗ ಬೇಕೋ ಆವಾಗ ಛೇದನ ಮಾಡಿಕೊಳ್ಳೋ ಹಾಗಿಲ್ಲ, ಅದಕ್ಕೇ ಆದಂಥ ಸಮಯವನ್ನು ನೋಡಿಕೊಳ್ಳಬೇಕು ನಾವು. ದೇವರ ಕೇಶವನ್ನು ಸ್ತೋತ್ರ ಮಾಡ್ತಾರೆ. ದೇವರ ಕೇಶ ಏನಿದೆ, ದೇವರ ಶರೀರದ ರೋಮವೇನೆ. ನಾವು ಹೋಮಾದಿ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ, ದೊಡ್ಡ ಕ್ಷೇತ್ರ ಇದು. ಇಲ್ಲಿ ಬಳಸುವಂತಹ ದರ್ಬೆಗಳಲ್ಲೇ ಏನಿದೆ ಪರಮಾತ್ಮನ ರೋಮ, ಅದು ಎಷ್ಟು ಮಡಿ ನೋಡಿ. ಅದು ಶ್ರಾದ್ದ ಕರ್ಮ ಆಗಬೇಕು ಅಂದರೆ ದರ್ಬೆ ಬೇಕೇ ಬೇಕು. ನಮಗೆ ಮೈಲಿಗೆ, ಆದರೆ ದೇವರದ್ದು ದೊಡ್ಡ ಗುಣ ಅಲ್ವಾ? ನಮ್ಮ ಶರೀರದಲ್ಲಿ ಬೇಸಿಗೆ ಸಮಯ ಗೊತ್ತಾಗುತ್ತೆ, ನಿಮಗೆ ಎಲ್ಲರೂ ಕೂಡ ಅನುಭವಕ್ಕೆ ಬರುತ್ತೆ. ಸ್ವೇದ ಬಂದರೆ ಇರುಸು ಮುರುಸಾಗತ್ತೆ, ಕಿರಿಕಿರಿ ಆಗತ್ತೆ ಅಲ್ವಾ? ಸ್ವೇದ ಅಂದರೆ ಬೆವರು. ಆದರೆ ದೇವರ ಶರೀರದ ಬೆವರಿನಿಂದ ಸೃಷ್ಟಿಯಾದದ್ದೇ ಎಳ್ಳು, ತಿಲ ಹಾಗೂ ದರ್ಬೆ ಅತ್ಯಂತ ಶ್ರೇಷ್ಠವಾದಂತಹ ದ್ರವ್ಯಗಳು. ತಿಲಾಹ ಪಿಶಾಚಾದ್ ರಕ್ಷಂತಿ ದರ್ಭಾಹ ರಕ್ಷಂತಿ ರಾಕ್ಷಸಾತ್. ತಿಲ ಇತ್ತು ಅಂತಂದರೆ ಭೂತ ಪ್ರೇತಗಳ ಕಾಟ ಬರೋದಿಲ್ಲ, ರಾಕ್ಷಸರ ಕಾಟ ಬರಬಾರ್ದು ಅಂತಂದರೆ ದರ್ಬೆಯನ್ನು ಮನೆಯಲ್ಲಿ ಪ್ರತಿನಿತ್ಯವೂ ನೀವು ಇಟ್ಕೊಳ್ಬೇಕು ಅನ್ನುವಂತಹ ಶಾಸ್ತ್ರದ ಮಾತುಗಳಿದ್ದಾವೆ. ಹೀಗೆ ಅತ್ಯಂತ ವಿಶಿಷ್ಟವಾದಂತಹ ನಖವನ್ನು ಸ್ತೋತ್ರ ಮಾಡ್ತಾರೆ ಮಧ್ವಾಚಾರ್ಯರು. ಆ ರೂಪದ ಚಿಂತನೆಯನ್ನು ಮಾಡ್ತಾರೆ ಇತರ ಎಲ್ಲ ಜ್ಞಾನಿಗಳು ಕೂಡ. ಇನ್ನು ಕೊನೆಯದಾಗಿ ಇನ್ನೊಂದು ಶ್ಲೋಕವನ್ನು ಗಮನಿಸೋಣ. ಅದಾದ ನಂತರದಲ್ಲಿ ಇವತ್ತಿನ ಉಪನ್ಯಾಸವನ್ನು ನಾನು ಮುಗಿಸ್ತೇನೆ. ವಿಜೇಂದ್ರ ತೀರ್ಥರು ಅಂತ ಅವರು ಅತ್ಯಂತ ಅದ್ಭುತವಾಗಿ ನರಸಿಂಹದೇವರ ಒಂದು ಚಿಂತನೆಯನ್ನು ಮಾಡ್ತಾರೆ. ದಶಾವತಾರ ಸ್ತವನ ಅಂತ ತುಂಬ ಪ್ರಸಿದ್ಧವಾಗಿದೆ ಅದು. ದಶಾವತಾರ ಸ್ತುತಿ ಜೊತೆಗೆ ದಶಾವತಾರ ಸ್ತವನ ಅಂತ ಒಂದಿದೆ. ಅದರಲ್ಲಿ ಅವರು ವರ್ಣನೆ ಮಾಡೋದು ನೋಡಿ. ತಾವಕಂ ನರಹರೇತಿ ವಿರುದ್ಧಂ ವೇಷಧಾರಣಮಿದಂ ತನುತೇನಃ ಅತ್ಯಸಂಘಟಿತ ಕರ್ಮ ಚ ಕೃತ್ವಾ ಪಾಲಯೇ ಪ್ರಣತಮಿತ್ಯುಪದೇಶಂ. ದೇವರ ರೂಪವನ್ನು ಗಮನಿಸಿದಾಗ ವಿಜೇಂದ್ರರಿಗೆ ಅನಿಸಿರುವಂಥದ್ದು ಅಘಟಿತ ಘಟನಾ ಸಮರ್ಥ ನೀನು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಪ್ರಕಟಗೊಂಡಿದ್ದೀಯ ನರಸಿಂಹನಾಗೆ ಅಂತ. ಅಘಟಿತ ಘಟನಾ ಸಮರ್ಥನೆ, ಯಾವುದು ಕೆಲಸ ಆಗೋದೇ ಇಲ್ಲ ಅಂತ ಅನಿಸುತ್ತೋ ಅಂತಹ ಕೆಲಸ ನಾನು ಮಾಡ್ತೇನೆ ಅಂತ ತೋರಿಸ್ಲಿಕ್ಕಾಗಿ ನೀನು ಪ್ರಕಟಗೊಂಡಿದ್ದೀಯ. ಅತ್ಯಸಂಘಟಿತ ಅಸಂಘಟಿತ ಕರ್ಮ ಚ ಕೃತ್ವ. ಅಸಂಘಟಿತವಾದಂಥ ಕೆಲಸ ಅಲ್ವ ಇದು? ಮನುಷ್ಯ ಹಾಗೂ ಪಶು ಒಟ್ಟಾಗಿ ಒಂದು ಶರೀರದಲ್ಲಿ ಬರಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ ಅಲ್ವಾ? ಕಾರ್ಟೂನ್ಗಳೆಲ್ಲ ಮಾಡಬಹುದು ಅಷ್ಟೇ, ನೈಜವಾಗಿ ಅದು ಬರಲಿಕ್ಕೆ ಸಾಧ್ಯನಾ? ಸಾಧ್ಯ ಅಂತ ತೋರಿಸ್ಲಿಕ್ಕಾಗಿ ಪ್ರಕಟಗೊಂಡಿದ್ದೀಯ ನೀನು. ಪಾಲಯೇ ಪ್ರಣತಮಿತ್ಯುಪದೇಶಂ. ನನ್ನ ಬಳಿ ಬಂದು ನಿಮಗೂ ಕೂಡ ಇಂತಹ ಅನೇಕ ಕ್ಲೇಶಗಳೇನಾದರೂ ಇತ್ತು, ಇದು ಕೆಲಸ ಆಗೋದೇ ಇಲ್ಲ ಇದು ಅನ್ನೋ ಹಾಗೆ ಏನಾದರೂ ಇದ್ದರೆ ಬನ್ನಿ ನನ್ನ ಕ್ಷೇತ್ರಕ್ಕೆ ಅಂತಾನೆ ಸ್ವಾಮಿ. ಸಂಪುಟ ನರಸಿಂಹನ ಒಂದು ಕ್ಷೇತ್ರ, ಸುಬ್ರಹ್ಮಣ್ಯನ ಕ್ಷೇತ್ರ ಏನಿದೆ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಬಂದು ಯಾರೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತೀರೋ, ನಾನು ಹೇಗೆ ಅಘಟಿತವಾದಂತಹ ಕೆಲಸಗಳನ್ನು ಮಾಡಿ ತೋರಿಸಿದ್ದೇನೆ ಹಾಗೆ
ನಿಮ್ಮ ಎಲ್ಲ ದುರಿತಗಳನ್ನು ಕೂಡ ನಾನು ಪರಿಹಾರ ಮಾಡ್ತೇನೆ. ಮಧ್ವಾಚಾರ್ಯ ಅದನ್ನೇ ಹೇಳ್ತಾರೆ. ಆರಂಭದಲ್ಲಿ ಅವರು ಹೇಳುವಾಗ, ನಿಮಗೆ ಏನಾದರೂ ತೊಂದರೆಗಳು ಬಂತು ಅಂದರೆ ಆ ತೊಂದರೆಗಳನ್ನು ಪರಿಹಾರ ಮಾಡು ಅಂತ ನಾವು ಯಾರ ಬಳಿ ಕೇಳಬೇಕು ಅಂದರೆ ನರಸಿಂಹನ ಬಳಿ ಬಂದು ಕೇಳಬೇಕು. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ದುರಿತ ಅಂದರೆ ಅನೇಕ ಅರ್ಥವನ್ನು ಇಟ್ಕೊಳ್ಬಹುದು. ಪಾಪಾದಿಗಳು ಅಂತಲೂ ಅರ್ಥ ಇಟ್ಕೊಳ್ಬಹುದು, ಅನಾರೋಗ್ಯ ಇಟ್ಕೊಳ್ಬಹುದು, ದಾರಿದ್ರ್ಯ ಇಟ್ಕೊಳ್ಬಹುದು. ತೊಂದರೆ ಒಟ್ಟಾರೆ ಅಭಿಪ್ರಾಯ ಹೇಳೋದು ಅಂದರೆ ಏನೇ ತೊಂದರೆ ಇದ್ದರೂ ಕೂಡ ತೊಂದರೆ ಪರಿಹಾರ ಆಗಲಿ ಅಂತ ನಾವು ನರಸಿಂಹನ ಬಳಿ ಬಂದು ಕೇಳಬೇಕು. ಅದನ್ನೆಲ್ಲ ಹೇಳ್ತಾರೆ ನಮ್ಮ ವಿಜಯೇಂದ್ರರು. ತಾವಕಂ ನರಹರೇತಿ ವಿರುದ್ಧಂ, ಅತ್ಯಂತ ವಿರುದ್ಧವಾದಂತಹ ನರಹರಿಯ ಒಂದು ವೇಷವನ್ನು ಧಾರಣೆ ಮಾಡಿ ನೀನು ಅಘಟಿತವಾದಂತಹ ಘಟನೆಯನ್ನು ಕೂಡ ಅಥವಾ ಅಘಟಿತವಾಗಿರ್ತಕ್ಕಂತಹ ಕಾರ್ಯಗಳನ್ನು ಕೂಡ ನಾನು ಮಾಡ್ತೇನೆ ಅನ್ನೋದನ್ನು ತೋರಿಸುವ ಒಂದು ವಿಶಿಷ್ಟವಾದಂತಹ ರೂಪ ಇದು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಅನೇಕ ಜ್ಞಾನಿಗಳು, ಆಗಲೇ ಹೇಳಿದಾಗ ಅನೇಕ ದಾಸರುಗಳು ಕೂಡ ಪ್ರತಿನಿತ್ಯವೂ ಕೂಡ ಚಿಂತಿಸುವಂತಹ, ವರ್ಣನೆ ಮಾಡುವಂತಹ ಒಂದು ರೂಪ ಅಂತಂದರೆ ಅದು ನರಸಿಂಹನ ರೂಪ. ಇಂತಹ ನರಸಿಂಹನ ಜಯಂತಿ ಇದು ಇಂದಿನ ದಿನ. ನರಸಿಂಹದೇವರು ಅವತಾರ ಮಾಡಿದಂತಹ ಜಾಗ ಪ್ರಾಯಶಃ ಎಲ್ಲರೂ ನೋಡಿರ್ತೀರ ಅಂದ್ಕೊಳ್ತೇನೆ ನಾನು. ಅಹೋಬಿಲ ಕ್ಷೇತ್ರದಲ್ಲಿ ತುಂಬ ಎತ್ತರದ ಜಾಗದಲ್ಲಿ ಇವಾಗ ತೋರಿಸ್ತಾರೆ ಆಗ ಒಂದು ಜಾಗವನ್ನು. ಅದು ಹೋಗಲಿಕ್ಕೂ ಅತ್ಯಂತ ಕಠಿಣ, ಅದು ಅತ್ಯಂತ ದುರ್ಗಮವಾದಂತಹ ಪ್ರದೇಶ. ನಾವು ಎಲ್ಲಾದರೂ ಹೋಗುವಾಗ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಈ ನರಸಿಂಹನ ಚಿಂತನೆ ಮಾಡಿ ಅಂತ ನಮಗೆ ನಾರಾಯಣ ವರ್ಮದಲ್ಲೂ ಕೂಡ ತಿಳಿಸ್ತಾರೆ. ಭಾಗವತದಲ್ಲಿ ಬರುವಂತಹ ನಾರಾಯಣ ವರ್ಮದಲ್ಲೂ ಕೂಡ ತಿಳಿಸ್ತಾರೆ. ಪ್ರಯಾಣವನ್ನು ಮಾಡು, ನಾವೆಲ್ಲ ಹೇಳ್ತೇವೆ ನೋಡಿ ಶ್ಲೋಕ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮ ಲಕ್ಷ್ಮಣೌ. ನಾವು ಪ್ರಯಾಣವನ್ನು ಮಾಡುವಾಗ ಮುಂಭಾಗದಲ್ಲಿ ನಿಂತು ನರಸಿಂಹದೇವರು ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ತೇವೆ ನೋಡಿ. ಮುಂದೆ ಬಂದು ನಿಂತು ರಕ್ಷಣೆ ಮಾಡಬೇಕು ಅಂತ. ಅಥವಾ ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಹೋಗುವಾಗ ಯಾರನ್ನ ಚಿಂತನೆ ಮಾಡಬೇಕು? ಇದೇ ನರಸಿಂಹನ ಚಿಂತನೆ ಮಾಡಬೇಕು. ದುರ್ಗೇಶ್ವಟವ್ಯಾಜಿ ಮಖಾದಿಶು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥ ಪಾರಿಹಿ. ಪಾಯಾನ್ ನೃಸಿಂಹೋ, ನರಸಿಂಹದೇವರು ನಮ್ಮನ್ನು ಪಾಯಾತ್ ರಕ್ಷಣೆ ಮಾಡಲಿ ಅಂತ. ಹಾಗೆ ರಕ್ಷಣೆ ಮಾಡಿದಂತಹ ಇತಿಹಾಸ ನಮಗೆ ಅನೇಕ ಜ್ಞಾನಿಗಳ ಮೂಲಕ ತಿಳಿಯತ್ತೆ. ಅದಕ್ಕೆ ಒಂದು ಪ್ರಸಂಗವನ್ನು ಗಮನಿಸೋದು ಅಂತಾದರೆ, ನಮ್ಮ ವ್ಯಾಸರಾಜ ಮಠದಲ್ಲಿ ಬಂದಿರತಕ್ಕಂತಹ ಒಬ್ಬ ಜ್ಞಾನಿಗಳು. ಆ ಜ್ಞಾನಿಗಳು ಹಿಂದೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ತಮ್ಮ ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಸಂಚಾರವನ್ನು ಮಾಡ್ತಾ ಇದ್ರಂತೆ. ಸಂಚಾರವನ್ನು ಮಾಡ್ತಾ ಇದ್ದಾರೆ. ದೇವರ ಪೆಟ್ಟಿಗೆಯಲ್ಲಿ ಎಷ್ಟು ಬೆಲೆ ಬಾಳುವಂಥ ಪದಾರ್ಥಗಳಿರ್ತವೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೇಗಾದರೂ ಮಾಡಿ ಆ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಬೇಕು ಅಂತ ಬ್ರಿಟಿಷರು ಆಕ್ರಮಣವನ್ನು ಮಾಡಿದರು. ಬ್ರಿಟಿಷರ ಮುಖ ಹೇಗಿರುತ್ತೆ ಅಂತ ನೀವು ಊಹೆ ಮಾಡಿಕೊಳ್ಳಿ. ಅಮೇರಿಕನ್ಸ್ ಹೇಗಿರ್ತಾರೆ ಹಾಗೆ ಕೆಂಪು ಮುಖದವರು ಅಂತ ಗಮನಿಸಬೇಕು. ಯಾಕೆಂದರೆ ಆ ಶ್ಲೋಕವನ್ನು ದಾಖಲೆ ಮಾಡಿದ್ದಾರೆ. ಕೆಂಪು ಮುಖದ ಬ್ರಿಟಿಷರೆಲ್ಲರೂ ಕೂಡ ವ್ಯಾಸರಾಜ ಮಠದಲ್ಲಿ ಬಂದಿರುವಂಥ ಒಬ್ಬ ಸನ್ಯಾಸಿಗಳ ಮುಂದೆ ಬಂದು ತಮ್ಮ ಕೈಯಲ್ಲಿರುವಂಥ ಆಯುಧಗಳನ್ನು ಮುಂಭಾಗದಲ್ಲಿ ಹಿಡಿದುಕೊಂಡು ನಿಂತಿದ್ದಾರೆ. ಅದನ್ನು ಕೊಡಬೇಕಿವಾಗ ಅಂತ, ಇಲ್ಲದೇ ಇದ್ದರೆ ನಿಮ್ಮನ್ನು ನಾವು ಕೊಂದು ಬಿಡ್ತೇವೆ ಅಂತ. ಅಕ್ಕಪಕ್ಕದಲ್ಲಿರುವಂಥ ಶಿಷ್ಯರನ್ನು ನೋಡಿದರು ಗುರುಗಳು. ಶಿಷ್ಯರು ಯಾರೂ ಇಲ್ಲ, ಇಂಥ ಸಮಯದಲ್ಲಿ ಇರ್ತಾರೆ ಶಿಷ್ಯರು, ಓಡಿ ಹೋಗಿಬಿಡ್ತಾರೆ ಅಷ್ಟೆ. ಓಡಿ ಹೋಗಿದ್ರು. ನೆನಪಿಗೆ ಬಂದದ್ದೇ ನಮ್ಮ ನರಸಿಂಹನ ರೂಪ. ಕಣ್ಣು ಮುಚ್ಚಿಕೊಂಡು ಇದೇ ವಿಚಾರವನ್ನು ಮಾಡಿದ್ರಂತೆ ನೋಡಿ. ದುರ್ಗೇಶ್ವಟ ವ್ಯಾಜಿ ಮಖಾದಿಶು ಪ್ರಭು ಪಾಯಾನ್ ನರಸಿಂಹೋ ಸುರಯೂಥ ಪಾರಿಹಿ. ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ನರಸಿಂಹದೇವರ ಚಿಂತನೆಯನ್ನು ಮಾಡಿ ಕಣ್ಣು ಬಿಟ್ಟರೆ ಏನಾಯ್ತಲ್ಲಿ ಅಂತಂದರೆ, ಎದುರುಗಡೆ ಬ್ರಿಟಿಷರೆಲ್ಲ ಮರಣವನ್ನು ಹೊಂದಿದ್ದಾರೆ. ಏನಾಯಿತು ಅಂತ ಈ ಗುರುಗಳಿಗೆ ಗೊತ್ತಿಲ್ಲ. ಶಿಷ್ಯರೆಲ್ಲ ಓಡಿ ಬಂದರು. ಏನು ಜಾದೂ ಮಾಡಿದ್ರಿ, ಏನು ಮಾಯ ಮಾಡಿದ್ರಿ ಗುರುಗಳೇ ಅಂತ ಚೆನ್ನಾಗಿ ವರ್ಣನೆ ಮಾಡ್ತಿದ್ದಾರೆ. ಏನಾಯಿತು ಅಂತ ಗುರುಗಳಿಗೆ ಗೊತ್ತಿಲ್ಲ. ಕೇಳಿದರು ಶಿಷ್ಯರಿಗೆ ಏನಾಯಿತು ಅಂತ. ಅದು ಏನು ಚಿಂತನೆ ಮಾಡಿದ್ರೋ ಏನೋ. ಕಾಡಿನಲ್ಲಿದ್ದರು ಗುರುಗಳು. ಒಂದು ಮಾವಿನ ಮರ ಇತ್ತಂತೇಳಿ, ಮಾವಿನ ಮರದಿಂದ ಒಂದು ಸಿಂಹ ಬಂದು ಆ ಎಲ್ಲ ಬ್ರಿಟಿಷರ ಮೇಲೆ ಆಕ್ರಮಣವನ್ನು ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಪುನಃ ಮಾವಿನ ಮರದ ಒಳಗಡೆ ಓಡಿ ಹೋದದ್ದನ್ನು ನಾವೆಲ್ಲರೂ ನೋಡಿದ್ವಿ ಅಂತ ಅಂದರು ಅವರೆಲ್ಲರೂ ಕೂಡ ಶಿಷ್ಯರು. ತುಂಬ ಸಂತೋಷ ಆಯಿತು ಜ್ಞಾನಿಗಳಿಗೆ. ನರಸಿಂಹದೇವರೇ ಬಂದು ಈ ತೊಂದರೆಯನ್ನು ಪರಿಹಾರ ಮಾಡಿದರು ಅಂತ. ಇದು ಹಾಗೆ ನಶಿಸಿ ಹೋಗಬಾರದು ಅಂತ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಜ್ಞಾನಿಗಳು. ಆ ಶ್ಲೋಕವನ್ನು ನೋಡಿ ಓದ್ತೇನೆ. ಆಮ್ರಸ್ತಂಭಾತ್ ಸಮಾಗತ್ಯ ತಾಮ್ರತುಂಡಾನ್ನಿಹತ್ಯಯಃ ಕಮ್ರಂ ನೌಮಿ ಜಗನ್ನಾಥಂ ನಮ್ರೋಪಾತ್ತಂ ನೃಕೇಸರಿ ನಮ್ರೋಪಾತ್ತಂ ನೌಮಿ. ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಎಂತಹ ನರಸಿಂಹದೇವರು ಅಂತಂದರೆ ಆಮ್ರಸ್ತಂಭಾತ್ ಸಮಾಗತ್ಯ,
ಆಮ್ರ ಅಂದರೆ ಮಾವು, ಸ್ತಂಭ ಅಂದರೆ ಕಂಬ ಅನ್ನೋ ಅಭಿಪ್ರಾಯದಲ್ಲಿ ತೆಂಗಿನ ಮಾವಿನ ಮರದಿಂದ ಬಂದಂತಹ ಈ ರೂಪ ಏನು ಮಾಡಿತು ಅಂತಂದರೆ ತಾಮ್ರತುಂಡಾನ್ ನಿಹತ್ಯಯ. ತಾಮ್ರ ಅನ್ನೋ ಶಬ್ದವನ್ನು ಆಡ್ತಾರೆ. ತಾಮ್ರದ ಪಾತ್ರೆ ಚೆನ್ನಾಗಿ ತಿಕ್ಕಿ ತೊಳೆದಾಗ ಯಾವ ಬಣ್ಣಕ್ಕೆ ಬರುತ್ತೆ? ಕೆಂಪಾಗಿರುತ್ತೆ ಅಲ್ವಾ? ಆ ಬಣ್ಣದ ಮುಖದ ಆ ಬ್ರಿಟಿಷರನ್ನು ಸಂಹಾರ ಮಾಡಿದಂತಹ ಒಂದು ರೂಪ ಇದು ಅಂತ. ತಾಮ್ರತುಂಡಾನ್ ನಿಹತ್ಯಯ. ನಿಹತ್ಯ, ಯಾವ ರೂಪ ಇಂತಹ ಬ್ರಿಟಿಷರನ್ನು ಸಂಹಾರ ಮಾಡಿ ಅದೃಶ್ಯವಾಯಿತು ಅಂತಹ ನರಸಿಂಹನ ರೂಪಕ್ಕೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸ್ತೇನೆ ಅಂತ ಚಿಂತನೆ ಮಾಡಿದ್ದಾರೆ. ಹೀಗೆ ಬರೀ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಲಿಕ್ಕೆ ಅಥವಾ ಯಾವುದೋ ಜ್ಞಾನಿಗಳನ್ನು ಉದ್ಧಾರ ಮಾಡಲಿಕ್ಕೆ ಇರುವಂಥ ರೂಪ ಅಂತ ಅಂದ್ಕೊಳ್ಬೇಡಿ. ಪ್ರಹ್ಲಾದರಾಜರಿಗೆ ಹೇಗೆ ಅದೃಶ್ಯವಾಗಿ ಅನೇಕ ಬಾರಿ ರಕ್ಷಣೆ ಮಾಡಿದೆಯೋ ನರಸಿಂಹನ ರೂಪ, ಹಾಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲದಂತೆ ಬೇಕಾದಷ್ಟು ಬಾರಿ ರಕ್ಷಣೆ ಆಗಿರುತ್ತೆ. ಗೊತ್ತಿರೋದಿಲ್ಲ ನಮಗಷ್ಟೇ. ಎಷ್ಟೋ ಬಾರಿ ವಾಹನದಲ್ಲಿ ಹೋಗ್ತಾ ಇರ್ತೇವೆ, ಅಪಘಾತಗಳಾಗುವ ಸಂಭವ ಇರುತ್ತೆ. ಆದರೆ ಒಂದು ಕೂದಲಳಿಯ ಅಂತರದಲ್ಲಿ ಪಾರಾಗಿರ್ತೇವೆ. ನರಸಿಂಹದೇವರು ರಕ್ಷಣೆ ಮಾಡಿದ್ದಾರೆ ಅಂತ ಚಿಂತನೆ ಮಾಡಬೇಕು. ನೀರಿನ ಪ್ರದೇಶಗಳಲ್ಲಿ ಹೋಗಿರ್ತೇವೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗಿರ್ತೇವೆ. ಅಂತಹ ಸಮಯದಲ್ಲಿ ಮತ್ತೆ ಬದುಕಿ ಬರ್ತೇವೆ ಅನ್ನುವಂಥ ವಿಶ್ವಾಸ ಇರೋದಿಲ್ಲ. ಬದುಕಿ ಬಂದಿದ್ದೇವೆ ಅಂತಂದರೆ ನಮ್ಮ ಸಂಪುಟ ಲಕ್ಷ್ಮೀ ನರಸಿಂಹದೇವರೇ ಕಾರಣ ಇದಕ್ಕೆ. ಹೀಗೆ ಅದೃಶ್ಯವಾಗಿದ್ದುಕೊಂಡು ಇವತ್ತಿಗೂ ಕೂಡ ರಕ್ಷಣೆ ಮಾಡ್ತಾ ಇರುವಂಥ ದೊಡ್ಡ ಹೆದ್ದೈವ ಅಂತಂದರೆ ನಮ್ಮ ಆಚಾರ್ಯ ಮಧ್ವರಿಂದ ಅರ್ಚನೆಗೆ ಒಳಗೊಂಡಿರ್ತಕ್ಕಂತಹ ನಮ್ಮ ನರಸಿಂಹದೇವರು ಇಂದೂ ಕೂಡ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಕೆಲವು ವರ್ಷಗಳ ಹಿಂದೆ ನಾವು ಹೇಗಿದ್ವಿ, ಇವತ್ತಿನ ನಮ್ಮ ಸ್ಥಿತಿ ಹೇಗಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನರಸಿಂಹದೇವರು ನಮ್ಮನ್ನು ಹೇಗಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇವತ್ತಿನ ದಿನ ನಾವು ಎಷ್ಟು ಸುಖವಾಗಿದ್ದೇವೆ, ಹಿಂದಿನ ದಿನಗಳನ್ನು ನೋಡಿಕೊಂಡ್ರೆ ಇಷ್ಟು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸುಖವಾಗಿರಲಿಕ್ಕೆ ಕಾರಣ ಯಾರಾದರೂ? ನಮ್ಮ ನರಸಿಂಹದೇವರು. ಇಂತಹ ನರಸಿಂಹದೇವರಿಗೆ ಅನಂತ ಕೋಟಿ ನಮನಗಳನ್ನು ಉಪಸ್ಥಿತರಿರುವಂಥ ನಾವೆಲ್ಲರೂ ಕೂಡ ಒಟ್ಟಾಗಿ ಸಮರ್ಪಿಸೋಣ ಅಂತ ಹೇಳ್ತಾ, ಕ್ಷೇತ್ರ ಸ್ವಾಮಿಯಾದಂತಹ ಸುಬ್ರಹ್ಮಣ್ಯ ದೇವರು ಹಾಗೂ ಸುಬ್ರಹ್ಮಣ್ಯ ದೇವರ ಅಂತರ್ಗತನಾದಂತಹ ಸಂಪುಟ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದದಲ್ಲಿ ನನ್ನ 2 ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರಿಗೂ ಕೂಡ, ಜೊತೆಗೆ ಉಪಸ್ಥಿತರಿರುವಂತಹ ನಮ್ಮ ಪೇಜಾವರ ಮಠಾಧೀಶರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಗುರುಗಳ ಅಂತರ್ಗತನಾದಂತಹ ಕೃಷ್ಣನಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಿತಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡ ಮಂಡಲಂ. ಕೃಷ್ಣ.